ಯೋಗಿನಿ ನ್ಯಾಸವನ್ನ ವರ್ಣಿಸ್ತಕ್ಕಂಥ ಶ್ಲೋಕಗಳು ಬರುತ್ತೆ ಇನ್ಮೇಲೆ. ಯೋಗಿನಿ ನ್ಯಾಸ, ನಿನ್ನೆ 64 ಯೋಗಿನಿಯರನ್ನ ಹೇಳಿದ್ವಾ, ಅದ್ರಲ್ಲಿ ವಿಶೇಷವಾದಂತ ಯೋಗಿನಿ ನ್ಯಾಸ ಬರುತ್ತೆ ಇನ್ಮೇಲೆ. ಆ ಯೋಗಿನಿಯರ ಬಗ್ಗೆ ಬರುತ್ತೆ, ನಮ್ ದೇಹದಲ್ಲಿ ಏನಿದ್ದಾರೆ ಏನು ಅಂತ ವಿಚಾರಗಳು ಬರುತ್ತೆ. ಹಾಗಾಗಿ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕರೆಕ್ಟ್ ಆಗಿ ಶ್ರದ್ಧೆಯಿಂದ ಕೇಳಿಸ್ಕೊಂಡ್ರೆ ನಿಮ್ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಈ 98ನೇ ಶ್ಲೋಕಕ್ಕೆ ಬರೋಣ. ವಿಶುದ್ಧಿ ಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಖಟ್ವಾಂಗಾದಿ ಪ್ರಹರಣ ವದನೈಕ ಸಮನ್ವಿತ. ಇಲ್ಲಿಂದ ನಾನು ಹೇಳ್ದೆ ಮುಂದಿನ ಶ್ಲೋಕ ನಾನಾ ರೂಪ ಅಂತ, ಆಯುಧ ಎಲ್ಲದ್ರ ಬಗ್ಗೆ ಬರುತ್ತೆ. ಇಲ್ಲಿ ವಿಶುದ್ಧಿ ಚಕ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಚಕ್ರಗಳ ಬಗ್ಗೆ ಆಲ್ರೆಡಿ ಮಾತಾಡಿದ್ದೇವೆ. ವಿಶುದ್ಧ ಚಕ್ರದ ಅಧಿಷ್ಠಾದಿ ದೇವತೆ ಬಗ್ಗೆ ಮಾತಾಡ್ತಾರೆ ಇಲ್ಲಿ. ವಿಶುದ್ಧಿ ಚಕ್ರಕ್ಕೆ ಯಾರು ಅಧಿಷ್ಠಾದಿ ದೇವತೆ ಅನ್ನೋ ವಿಚಾರವನ್ನ 98ನೇ ಶ್ಲೋಕ ನಮ್ಗೆ ತಿಳಿಸ್ಕೊಡುತ್ತೆ. ವಿಶುದ್ಧ ಚಕ್ರ ಅಧಿಷ್ಠಾದಿ ದೇವತೆ ಡಾಕಿನಿ ಅನ್ನುವ ರೂಪ, ಒಂದು ಮುಖ, ಒಂದು ಮುಖದ ಆಕಾರದಲ್ಲಿ ಇರ್ತಕ್ಕಂಥ ಒಂದು ದೇವಿ. ಸಪ್ತ ಯೋಗಿನಿಯರ ರೂಪದಿಂದ ನಮ್ಮ ದೇಹದಲ್ಲಿ, ಎಲ್ಲಿ ಯಾವ ನಾಡಿ? ಸುಷುಮ್ನ ನಾಡಿಯಲ್ಲಿ ಸಪ್ತ ಚಕ್ರಗಳಲ್ಲಿ ನೆಲೆಸಿದ್ದಾಳೆ. ಆ ಸಪ್ತ ಯೋಗಿನಿಯರ ನಾಮದ ಮೊದಲ ಅಕ್ಷರಗಳು, ಒಂದ್ ಸೂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಎಲ್ರ ಹೆಸರು ನೆನ್ಪರಲ್ವಾ? ಒಂದ್ ಸೂತ್ರ ಇದೆ ಅದಕ್ಕೆ. ಏನ್ ಸೂತ್ರ ಅಂದ್ರೆ ಡ ರ ಲ ಕ ಸ ಹ ಯ ಅಂತ. ಅದನ್ನ ಫಾಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಡರಲ ಕಸಹಯ ಅಂತ ನಾವು ನೆನ್ಪ್ ಮಾಡ್ಕೋಬೇಕಾದ್ರೆ, ಓಕೆ, ಒಂದು ಸೂತ್ರ ಡರಲ ಕಸಹಯ ಅಂತ. ಇಲ್ಲಿ ವಿಶುದ್ಧಿ ಚಕ್ರದಲ್ಲಿ ನೆಲೆಸಿರ್ತಕ್ಕಂಥ ದೇವಿ. ಸರ್ ಡರಲ ಕಸಹಯ ಅಂದ್ರೆ ಏನ್ ಸರ್ ಅಂತ ಕೇಳಿದ್ರೆ ಅದ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ ಏನು ಅಂತ. ಈಗ ಎಲ್ಲ ದೇವಿಯರ್ ನೆನ್ಪಿಟ್ಕೋಬೇಕಲ್ವ ನಾವು ಸಪ್ತ ಚಕ್ರಗಳ ಬಗ್ಗೆ. ಹಾಗಾಗಿ ಆ ಡರಲ ಕಸಹಯ ಅಂದ್ರೆ ಡಾ ಅಂದ್ರೆ ಡಾಕಿನಿ, ರಾ ಅಂದ್ರೆ ರಾಕಿಣಿ, ಲ ಅಂದ್ರೆ ಲಾಕಿನಿ, ಕ ಅಂದ್ರೆ ಕಾಕಿನಿ, ಸ ಅಂದ್ರೆ ಸಾಕಿನಿ, ಹ ಅಂದ್ರೆ ಹಾಕಿನಿ, ಯ ಅಂದ್ರೆ ಯಾಕಿನಿ. ಈ ಶಕ್ತಿಗಳೇ ನಮ್ಮ ಮೂಲಾಧಾರದಲ್ಲಿ ಅಥವಾ 7 ಚಕ್ರಗಳಲ್ಲಿ ನೆಲೆಸಿದೆ. ಹಾಗಾಗಿ ಅದನ್ನ ನಾವು ಡರಲ ಕಸಹಯ ಅಂತ ನಾವು ಕೋಡ್ ವರ್ಡ್ ಇಟ್ಕೊಂಡಿರ್ತೀವಿ. ಆಯ್ತಾ? ಈ ಡಾಕಿನಿ ಅಂತಕ್ಕಂಥ ದೇವತೆ ವಿಶುದ್ಧಿ ಚಕ್ರದಲ್ಲಿ ಇರ್ತಾರೆ. ರಾಕಿಣಿ ಅಂತಕ್ಕಂಥ ದೇವತೆ ಅನಾಹತ ಚಕ್ರದಲ್ಲಿ ಇರ್ತಾರೆ. ಲಾಕಿನಿ ಅಂತಕ್ಕಂಥ ದೇವಿ ಮಣಿಪೂರ ಚಕ್ರದಲ್ಲಿ ಇರ್ತಾರೆ. ಕಾಕಿನಿ ಅನ್ನೋ ದೇವಿ ಸ್ವಾಧಿಷ್ಠಾನ, ಸಾಕಿನಿ ಮೂಲಾಧಾರ, ಹಾಕಿನಿ ಆಜ್ಞಾ ಚಕ್ರ, ಯಾಕಿನಿ ಬಂದು ಸಹಸ್ರಾರ ಚಕ್ರ. ಈ ರೀತಿಯಾಗಿ ಈ ಯೋಗಿನಿಯರು ನಮ್ಮ ಸಪ್ತ ಚಕ್ರಗಳಲ್ಲಿ ನೆಲೆಸ್ಕೊಂಡು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ನಮ್ಮ ಬಾಡಿನ, ನಮ್ಮ ದೇಹವನ್ನ, ನಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವ್ರನ್ನ ಅವಾಗವಾಗ ನೆನ್ಪು ಮಾಡ್ಕೊಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಇವ್ರಿಗೆಲ್ಲ ಮಹಾಮಹಿಮ ಆಗಿರ್ತಕ್ಕಂಥವಳು ಅಥವಾ ಮೋಸ್ಟ್ ಸೀನಿಯರ್ ಯಾರಾದ್ರೂ ಹೆಡ್ ಅಥವಾ ನಾಯಕಿ ಲೀಡರ್ ಅಂತ ಇದ್ರೆ ಅದು ನಮ್ಮ ಲಲಿತಾ ದೇವಿ. ಆದ್ರೆ ಇವರೆಲ್ಲ ಲಲಿತಾದೇವಿನೇ ಎಲ್ಲಾ ಕೆಲಸ ಮಾಡಲ್ಲ. ಪ್ರತಿಯೊಂದು ಕೆಲ್ಸಕ್ಕೂ ಒಬ್ಬೊಬ್ಬ ಯೋಗಿನಿಯರನ್ನ, ದೇವತೆಯರನ್ನ ಸೃಷ್ಟಿ ಮಾಡಿದ್ದಾಳೆ. ಅವರು ಇಲ್ಲಿ ಬರ್ತಾ ಹೋಗ್ತಾರೆ. ಈಗ ಈ 98ನೇ ಶ್ಲೋಕದಲ್ಲಿ ವಿಶುದ್ಧಿ ಚಕ್ರದ ಬಗ್ಗೆ ಅವ್ರು ಮಾತಾಡ್ಬೇಕಾದ್ರೆ, ವಿಶುದ್ಧಿ ಚಕ್ರದಲ್ಲಿ ಡಾಕಿನಿ ಅಂತಕ್ಕಂಥ ದೇವಿ ಇರ್ತಾಳೆ. ಅವಳು ಕೆಂಪು ಬಣ್ಣ, ರಕ್ತವರ್ಣ ಅನುರಾಗ ಸೂಚಕವಾಗಿರ್ತಕ್ಕಂಥದ್ದು. ಕೆಂಪು ಬಣ್ಣ ಅಂದ್ರೆ ನೋಡಿರ್ಬೋದು ನೀವು, ರಕ್ತವರ್ಣ ಅಥವಾ ಬ್ಲಡ್ ಕಲರ್ ಅಂತ ಕರಿತೀವಿ. ಅನುರಾಗ ಅಂದ್ರೆ ಪ್ರೀತಿ. ರಕ್ತ ಅಂದ್ರೆ ನಾವೆಲ್ಲ ಕೆಟ್ಟದ್ದು ಅಂತ ಅನ್ಕೊಂಡಿದೀವಿ, ತಪ್ಪು. ರಕ್ತದ ಒಂದು ಸಿಂಬಲ್ ಏನು ಅಂದ್ರೆ ಪ್ರೀತಿಯ ಸಂಕೇತ ರಕ್ತ. ಇವಳಿಗೆ 3 ಕಣ್ಣು, ಸತ್ವ, ರಜಸ್ಸು, ತಮಸ್ಸು. 3 ಗುಣಾನ್ವಿತೆ ಅಂತ ಕೂಡ ಕರಿಬಹುದು. 3 ಗುಣ ಇದೆಯಲ್ಲ, ಹಾಗಾದ್ರೆ ನಮ್ಮ ದೇಹದೊಳಗಡೆ ಯಾವ ರೀತಿ ಇರ್ತಾಳೆ ಅಂದ್ರೆ, ನೀವು ಸತ್ವಗುಣಿ ಆಗ್ಬೇಕು ಅಂದ್ರೆ ಸಾತ್ವಿಕರಾಗ್ಬೇಕು. ಅವಳು ಸಾತ್ವಿಕಳಾಗೆ ನಮ್ ದೇಹದಲ್ಲಿ ಇರ್ತಾಳೆ. ನೀವು ರಜೋಗುಣದಿಂದ ಯಾವಾಗ್ಲೂ ಕೋಪದಿಂದನೇ ಇದ್ರೆ ಅವಳು ರಜೋಗುಣದೊಳಗಿರ್ತಾಳೆ. ಅಥವಾ ಘೋರ ರೂಪಿಣಿಯಾಗಿ ನಿಮ್ಮನ್ನ ನೋಡಿದ್ರೇನೆ ಭಯ ಆಗುತ್ತೆ ಅನ್ನೋಷ್ಟು ಕ್ರೂರವಾಗಿದ್ರೆ ಅವಳು ನಮ್ಮಲ್ಲಿ ತಮೋಗುಣಿಯಾಗಿರ್ತಾಳೆ. ಅಂದ್ರೆ ಇದು ಅರ್ಥ ಮಾಡ್ಕೋಬಹುದು, ನಮ್ಮನ್ನ ನಾವ್ ಯಾವ ರೀತಿ ನಮ್ಮ ಭಾವನೆಯನ್ನು ಇಟ್ಕೊಂಡಿರ್ತೀವಿ ಆ ರೀತಿ ನಮ್ಮ ದೇಹ ಕೆಲಸ ಮಾಡುತ್ತೆ. ವೆರಿ ಸಿಂಪಲ್ ಫಾರ್ಮುಲಾ ಅದು. ನಾನಿದ್ದಂತೆ ಎನ್ನ ಕಾಯ. ಹಾಗಾಗಿ ನಿಮ್ಮ ಕಾಯ ಸರಿಯಾಗಿರ್ಬೇಕು ಅಂದ್ರೆ ನೀವು ಶಾಂತ ರೀತಿಯಿಂದ ಇರ್ಬೇಕು. ಖಟ್ವಾಂಗಾತಿ ಪ್ರಹರಣ ಅಂತ ಕರಿತೀವಿ. ನಾನು ಹೇಳ್ದೆ ಆಯುಧಗಳ ಬಗ್ಗೆ ಬರುತ್ತೆ ಅಂತ. ತ್ರಿಶೂಲ,
ತ್ರಿಶೂಲ ಮಾತ್ರ ಅಲ್ಲ ಅವಳ ಆಯುಧ, ಖಡ್ಗದಂತಹ ಮಹಾ ಪ್ರಹರಣ ಅಂದ್ರೆ ದಾಳಿ ಮಾಡ್ತಕ್ಕಂತ ಆಯುಧಗಳನ್ನ, ದುಷ್ಟರನ್ನ ಸಂಹಾರ ಮಾಡ್ಬೇಕಾದ್ರೆ ಇಟ್ಕೊಂಡಿದ್ದಾಳೆ. ವಿಶುದ್ಧ ಚಕ್ರಸ್ಥಳಾಗಿದ್ದವಳು, ಒಂದೇ ತಲೆ ಉಳ್ಳವಳವಳು. ಒಂದೇ ತಲೆ ಅಂದ್ರೆ ಅದ್ವೈತ ಭಾವ, ಎಲ್ಲ ಒಂದೇ ಅಂತ ಕರೆಯೋದು. ಜೀವೋ ಬ್ರಹ್ಮೈ ಪನಾಪರಹ, ಜೀವಾತ್ಮನು ಪ್ರತ್ಯ ಆತ್ಮನು ಅಂಶ ಒಂದೇ, ಅದು ಬೇರೆ ಅಲ್ಲ ಅಂತ ಸೂಚಿಸುತ್ತೆ. ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಈ ಜೀವಾತ್ಮ, ನಮ್ಮ ಆತ್ಮ ಇದೆಯಲ್ಲ, ನಮ್ಗೆಲ್ಲ ಪ್ರಾಣ ಇದೆಯಲ್ಲ, ಒಂದೇ ಅಲ್ವಾ ನಮ್ಗೆಲ್ಲ ಪ್ರಾಣ? 2 ಪ್ರಾಣ ಇದೆಯಾ? ಒಂದ್ಸಲ ಪ್ರಾಣ ಹೋದ್ಮೇಲೆ ಇನ್ನೊಂದ್ ಪ್ರಾಣ ಇದೆ ಬಿಡು ಪರವಾಗಿಲ್ಲ ಅಂತ ಅನ್ನಕ್ಕಾಗತ್ತಾ? ಈ ಜೀವಾತ್ಮ ಅಂತಕ್ಕಂಥದ್ದು ಕರ್ಮ ಬಂಧನದಿಂದಾಗಿ, ಮಾಯೆಯಿಂದಾಗಿ ಬೇರೆ ಅನ್ಕೋಬಿಟ್ಟಿದೆ. ನಮ್ ದೇಹದಿಂದ ಬೇರೆ ಬೇರೆ ಅನ್ಕೋಬಿಟ್ಟಿದೀವಿ ನಾವು. ಅದು ಒಂದೇ ಅಂತ ನಾವ್ ಯಾವತ್ತೂ ಅನ್ಕೊಂಡ್ಲೇ ಇಲ್ಲ. ಅದು ಮತ್ತೆ ಹಾದಿಗ್ ಬರ್ಬೇಕು ಅಂದ್ರೆ ಆರಾಧನೆ, ಉಪಾಸನೆಗಳ ಮೂಲಕ ನಮ್ಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕೊಂಡು ನಮ್ ಲೈಫ್ ನ ಲೀಡ್ ಮಾಡ್ಕೊಂಡು ಹೋದ್ರೆ, ಖಂಡಿತ ಆ ಜೀವದಲ್ಲಿ ಭಗವಂತನ ಅಂಶ ಸೇರ್ಕೊಂಡ್ರೆ ಆ ದೇವಿಯ ಏಕವದನ ನಮ್ಮ ಆತ್ಮದಲ್ಲಿ ನೆಲೆಸುತ್ತೆ. ಅದನ್ನೇ ಇವರು ವಿಶುದ್ಧಿ ಚಕ್ರ ಇಲ್ಲೇ ಅಂತಕ್ಕಂಥ ಶ್ಲೋಕದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ವಿಶುದ್ಧಿ ಚಕ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಈ ಪದ್ಮದಲ್ಲಿ 16 ದಳ ಇರುತ್ತೆ, 16 ಪೆಟಲ್ಸ್ ಇರುತ್ತೆ ಅಂತ ಹೇಳಿದ್ದೆ ನಾನು. ಆ ಪದ್ಮದ ಬಣ್ಣ ಕೆಂಪು ಅಂತ ಕೂಡ ಹೇಳಿದೆ. 16 ದಳದಲ್ಲಿ ಅಕ್ಷರ ಇರುತ್ತೆ, ವರ್ಣಮಾಲೆ. ಅ ಆ ಇ, ಅ ಆ ಇ ಉ ಊ ರು, ರು ಎ ಐ ಓ ಔ ಅಂ ಅಹ ಅಂತಕ್ಕಂಥ 16 ದಳದಲ್ಲಿ ಒಂದೊಂದು ಅಕ್ಷರ ಒಂದೊಂದಿರುತ್ತೆ. ಆ ಅಕ್ಷರ ಸಮುದಾಯವನ್ನ ನಾವು ವೈಖರಿ ಅಂತ ಕರಿತೀವಿ. ಈ ಸೆಟ್ ಆಫ್ ಆಲ್ಫಾಬೆಟ್ಸ್ ನ, ಓಕೆ, ಈ ವರ್ಣಮಾಲೆಯನ್ನ ನಾವು ವೈಖರಿ ಅಂತ ಕರಿತೀವಿ. ಇದನ್ನ ಹೇಳ್ಬೇಕಾದ್ರೆ ಒಂದೊಂದು ರೀತಿಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಜೊತೆಗೆ ನೈವೇದ್ಯದ ಬಗ್ಗೆ ನಿಮ್ಗೆಲ್ಲ ತುಂಬಾ ಮಾತಾಡ್ತೀವಿ. ಯಾವ ನೈವೇದ್ಯ ಮಾಡ್ಬೇಕು ದೇವ್ರಿಗೆ, ಯಾವ ರೀತಿ ನಾವು ಅಮ್ಮನವ್ರಿಗೆ, ಅಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಏನೋ ನೈವೇದ್ಯ ಬರುತ್ತೆ, ಅದೆಲ್ಲ ಅಮ್ಮನವ್ರಿಗೆ ಇಷ್ಟ ಅಂತ ನೀವು ಮಾತಾಡಿರ್ತೀರಾ. ಅದೇ ತರ ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಪಾಯಸಾನ ಪ್ರಿಯಾತ್ವಕ್ ಅಂತ. ಅಂದ್ರೆ ಅಮ್ಮನವ್ರಿಗೆ ಪಾಯಸ ಅಂದ್ರೆ ಪ್ರೀತಿ, ಹೌದು. ಆದ್ರೆ ಯಾವ ಪಾಯಸ ಪ್ರೀತಿ ಅಂತ ನಿಮ್ಗೆ ಗೊತ್ತಿಲ್ಲ ಅಷ್ಟೆ. ಲಲಿತಾಂಬೆಗೆ ಪಾಯಸಾನ ಅಂತಕ್ಕಂಥದ್ದು ಬಹುಪ್ರಿಯ. ಆ ಸಾಮಾನ್ಯವಾಗಿ ಪಿತೃಯಜ್ಞ ಮಾಡ್ಬೇಕಾದ್ರೆ ಬ್ರಾಹ್ಮಣರಿಗೆ ಪಾಯಸಾನವನ್ನ ಬಡಿಸ್ಬೇಕು, ಎಲೆ ತುದಿಗೆ ಪಾಯಸ ಬಡಿಸ್ಲೇಬೇಕು ಅಂತ ಒಂದು ನಿಯಮ. ಆ ನಿಯಮ ಬರೋಕ್ಕೂ ಒಂದ್ ಕಾರಣ ಇದೆ. ಒಂದು ಶ್ಲೋಕ ಇದೆ, ಸಂವತ್ಸರಂತು ಗವ್ಯೇನ ಪಾಯಸೇನ ಚ ಅಂತ. ಗೋವಿನ ಹಾಲಿನಿಂದ ಹಾಗೂ ಅದರಿಂದ ಮಾಡಿರ್ತಕ್ಕಂಥ ಪಾಯಸ ಏನಾದ್ರೂ ನಾವು ಪಿತೃಗಳಿಗೆ ಅರ್ಪಣೆ ಮಾಡಿದ್ರೆ, ಶ್ರಾದ್ದ ಮಾಡ್ಬೇಕಾದ್ರೆ ಮಾಡಿದ್ರೆ ವರ್ಷ ಪರ್ಯಂತವಾಗಿ ತೃಪ್ತರಾಗಿರ್ತಾರೆ ಅಂತ. ಇವೆಲ್ಲ ಮನೇಲಿ ಹಿರಿಯರಿಗೆ ಎಡೆಯನ್ನ ಇಡ್ತಿರೋ ವರ್ಷಕ್ಕೊಂದ್ಸಲ, ನಿಮ್ ಪದ್ಧತಿ ಅಂತೆ. ಆಗ ಏನ್ ಮಾಡ್ದಿರು ಪಾಯಸ ಮಾಡ್ಬೇಕು. ಯಾಕೆ ಪಾಯಸ ಮಾಡ್ಬೇಕು ಅಂದ್ರೆ, ನೀವೇನಾದ್ರೂ ಪಾಯಸ ಮಾಡಿ ಎಡೆ ಹಾಕಿದ್ದೆ ಆದ್ರೆ 1 ವರ್ಷ ನಿಮ್ಮ ಪಿತೃಗಳು ತೃಪ್ತರಾಗಿರ್ತಾರೆ ಅಂತ. ಇದು ಅಧ್ಯಾಯ 1 ಶ್ಲೋಕ 27ರಲ್ಲಿ ಒಂದು ಕಡೆ ಹೇಳ್ತಾರೆ. ಅರ್ಥ ಆಗತ್ತಾ? ಪಯಸಿ ಅಂದ್ರೆ ಹಾಲು ಅಂತ ಅರ್ಥ, ಪಕ್ವ ಅಂದ್ರೆ ಬೇಯಿಸಿರೋದು ಅಂತ ಅರ್ಥ. ಈ ದೇವಿ ಪಿತೃಗಳಿಗೆ ಒಡೆಯಳಾಗಿದ್ದಾಳೆ, ಹಾಗಾಗಿ ಇದನ್ನ ಇವಳಿಗೂ ಕೂಡ ಮಾಡ್ತೀವಿ. ಹಲವಾರು ಪಾಯಸ ಇದೆ, ಕಡ್ಲೆಬೇಳೆ, ಹೆಸರು ಬೇಳೆ, ಸಾಬಕ್ಕಿ, ಇನ್ನು ಮುಂತಾದವು. ಆದ್ರೆ ಪಾಯಸ ಮಾಡ್ಬೇಕಾದ್ರೆ ಗೋವಿನ ಹಾಲಿನ ಜೊತೆಗೆ ತೆಂಗಿನ ಹಾಲನ್ನು ಕೂಡ ಬಳಸ್ತೀರಾ. ತ್ವಕ್ಸ್ಥ ಅಂತ ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಆ ಶ್ಲೋಕದಲ್ಲಿ ಬರುತ್ತಲ್ಲ, ಪಾಯಸನ್ನ ಪ್ರಿಯ ತ್ವಕ್ಸ್ಥ ಅಂದ್ರೆ ಏನು ಅಂದ್ರೆ, ಪ್ರಾಣಿ ಮಾತ್ರದ ಚರ್ಮದ ಅಧಿದೇವತೆ. ಈ ದೇವಿಯನ್ನ ಆರಾಧಿಸಿದ್ರೆ ಚರ್ಮವ್ಯಾಧಿ ಬರೋದಿಲ್ಲ. ಪಶುಲೋಕ ಭಯಂಕರಿ. ಮಾನವರಾಗಿ ಹುಟ್ಟಿದ್ರು ಕೂಡ ನಾವೆಲ್ಲ ಪಶುಗಳ ತರ ಇದ್ದೀರಿ. ಆ ಪಶುಗಳು ಇದ್ದು ನಮ್ಮ ಕಣ್ಣನ್ನ ಮುಚ್ಕೊಂಡ್ಬಿಟ್ಟಿರ್ತೀವಿ, ನಮ್ ತಪ್ಪು ಸರಿ ಗೊತ್ತಾಗ್ತಾ ಇಲ್ಲ, ಅನೀತಿ ಅನ್ಯಾಯದಿಂದ ಕೂಡಿದೀವಿ ಅಂದಾಗ ಕೆಳಮಟ್ಟದವರಾಗಿದ್ರೆ ಪಶುಗಳಂತೆ ಒಂದು ಪ್ರವೃತ್ತಿ ಇರುತ್ತೆ. ಏನ್ ಪ್ರವೃತ್ತಿ ಅಂದ್ರೆ, ಯಾವುದೇ ಪ್ರಾಣಿ ಆದ್ರೂ ಕೂಡ ಆಹಾರದ ವಿನಃ ಬೇರೆ ಯಾವ ಪ್ರಾಣಿ ಮೇಲೂ ಕೂಡ ಅದು ಆಕ್ರಮಣ ಮಾಡಲ್ಲ. ಆನೆ, ಹುಲಿ, ಚಿರತೆ ಯಾವ್ದಾದ್ರೂ ಸರಿನೆ. ಆದ್ರೆ ಮನುಷ್ಯ ಮಾತ್ರ ಆಕ್ರಮಣಕಾರಿಯಾಗಿರ್ತಾನೆ. ಆಗ ತಾಯಿ ನಮ್ಮಲ್ಲಿರೋ ಪಶು ಪ್ರವೃತ್ತಿಯನ್ನ ದಮನವನ್ನ ಮಾಡ್ತಾಳೆ ಅನ್ನೋ ಸತ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಹೇಳ್ದೆ ಪಾಯಸದ ಬಗ್ಗೆ ಹೇಳ್ದೆ, ದೇವಿಗೆ ಪಾಯಸ ಅಂದ್ರೆ ಇಷ್ಟ ಅಂತ.
ಹಾಲು, ಹಕ್ಕಿ ಬೇಯಿಸಿ, ಸಕ್ಕರೆ, ಬೆಲ್ಲ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಮಾಡಿ ಪಕ್ವ ಹಾಕ್ತೇವೆ. ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಲು ಕೂಡ ಹಾಕಬಹುದು ಅಂತ ಕೂಡ ಹೇಳ್ತಾರೆ. ಯಾಕೆ ಅದರ ಅರ್ಥ ಏನು? ಪಾಯಸದ ಅರ್ಥ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಈ ಶರೀರದಲ್ಲಿ ಚರ್ಮ ಅಂತಕ್ಕಂಥ ಧಾತುಲಿ ತಾಯಿ ನೆಲ್ಸ್ಕೊಂಡಿದ್ದಾಳೆ. ಈ ನೈವೇದ್ಯವನ್ನ ನಾವು ಸ್ವೀಕರಿಸೋದ್ರಿಂದ ನಮ್ಮ ಕಂಠ ಪ್ರದೇಶ, ಮೂಳೆ, ನಾಡಿ, ಸ್ವರತಂತಿ, ಧಾತುಗಳಿಗೆ ಪುಷ್ಟಿ ನೀಡುತ್ತೆ. ಆ ದೇವಿಗೆ ಅರ್ಪಣೆ ಮಾಡಿ ಮತ್ತೆ ಅದನ್ನ ನಾವೇ ಕುಡಿಯೋದು. ಅದನ್ನ ಕುಡ್ದಾಗ ನಮ್ಗೆ ಪುಷ್ಟಿ ಸಿಗುತ್ತೆ, ದೇಹಕ್ಕೊಂದ್ ಬಲ ಸಿಗುತ್ತೆ. ನೈವೇದ್ಯ ಆಗಿರೋ ಪಾಯಸ ಕುಡ್ದಾಗ. ಪಶುಲೋಕ ಭಯಂಕರಿ ಅಂದ್ರೆ ಡಾಕಿನಿ ದೇವತೆ ಪಶು ಪ್ರವೃತ್ತಿನ ಹೊಂದಿದ್ದಾಳೆ, ಗೊತ್ತಾ ನಿಮಗೆ? ಅವಳು ಪಶು ಆದ್ರೂ ಕೂಡ ನಾವೇನಾದ್ರೂ ತೊಂದರೆ ಕೊಡದಿದ್ರೆ ಅವಳು ನಮ್ಗೆ ತೊಂದರೆ ಕೊಡಲ್ಲ. ದೇಹದಲ್ಲಿ ನಾವ್ ಕೆಟ್ಟವರಾಗಿ ತೊಂದರೆ ಇದ್ರೆ ಅವಳು ನಮ್ ಕೆಟ್ಟದ್ದೇ ಮಾಡ್ತಾಳೆ ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಪಾಯಸ ನೈವೇದ್ಯ ಮಾಡಿ ನಾವು ಕುಡಿಯೋದ್ರಿಂದ ಒಳಗಡೆ ಇರ್ತಕ್ಕಂಥ ಡಾಕಿನಿ ದೇವಿ ಅಂದ್ರೆ ಸಂತೃಪ್ತಿ ಹೊಂದ್ತಾಳೆ, ನಮಗೆ ಪುಷ್ಟಿಯನ್ನ ಕೊಡ್ತಾಳೆ ಅನ್ನೋ ಅರ್ಥ. ಜೊತೆಗೆ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಕಿನೀಶ್ವರಿ ಅಂತ ಕರಿತೀವಿ. ನಾವು ಕುಡಿಯೋ ಪಾಯಸ ಅಮೃತ. ಅಮೃತ ಅಮ್ಮನವರಿಗೆ ನೈವೇದ್ಯ ಮಾಡಿ ತದನಂತರ ಸೇವಿಸಿದ ಯಾವುದೇ ಪ್ರಸಾದ ಅಮೃತಕ್ಕೆ ಸಮಾನ. ಆ ಅಮೃತವನ್ನ ನಾವು ದೇಹದ ಒಳಗಡೆ ಸೇವಿಸಿದಾಗ ಆ ಡಾಕಿನೀಶ್ವರಿ ಅಮೃತದ ರುಚಿಯನ್ನ ಸವಿದು ನಮ್ಮ ದೇಹದ ಸ್ಥಿಮಿತವನ್ನ ಕಾಪಾಡ್ತಾಳೆ, ಬ್ಯಾಲೆನ್ಸ್ ಮಾಡ್ತಾಳೆ ಅನ್ನೋ ಅರ್ಥ. ಅಕಾರಾದಿ ಕ್ಷಕಾರಾಂತಕ ದೇವತ. ಅ ಅಂದ್ರೆ ಅಮೃತ. ಆ ಅಮೃತ ಕುಡಿದಾಗ ತಾಯಿ ಕೋಟಿ ಮಂದಿ ಯೋಗಿನಿಯರ ವೃಂದಗಳಲ್ಲಿ ನಮ್ಮನ್ನ ಕಾಪಾಡ್ತಾಳೆ ಅನ್ನೋ ಅರ್ಥ ಬರ್ತದೆ. ಮುಂದೆ ಮುಂದುವರೆದು ಹೇಳ್ತಾರೆ. ಇಲ್ಲ, ಇನ್ನೂ ಮುಂದುವರೆದು ಅವರು ಮುಂದಿನ 100ನೇ ಶ್ಲೋಕದಲ್ಲಿ ಹೇಳ್ಬೇಕಾದ್ರೆ ಇನ್ನೊಂದು ಹೇಳಿಲ್ಲ ನಿಮ್ಗೆ. ವಿಶುದ್ಧಿ ಚಕ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ವಿಚಾರ, ಈ 16 ದಳ ಅಂತ ಹೇಳಿದ್ಮೇಲೆ ಎಸಳು ಅಂತ ಕರಿತೀವಿ, ಒಂದೊಂದ್ ದೇವರು ಇರ್ತಾರೆ ಅಂತ ಹೇಳಿದ್ದೀನಿ. ಅದ್ಯಾವ್ದು ಅಂತ ಹೇಳ್ಬಿಡ್ತೀನಿ. ಮುಂಚೆನೆ ಹೇಳಿದ್ದೀನಿ ಅದನ್ನ, ಇನ್ನೊಂದ್ಸಲ ಈ ವಿಚಾರ ಬಂತು ಅಂತ ಹೇಳ್ತೀನಿ. 16 ಕಲೆ, ಚಂದ್ರನ 16 ಕಲೆ, ಈ 16 ದೇವತೆ ಯಾವ್ಯಾವ್ದು? ಅಮೃತ, ಮಾನದ, ಪೂಷ, ತುಷ್ಟಿಹಿ, ಪುಷ್ಟಿಹಿ, ರತಿಹಿ, ಧೃತಿಹಿ, ಶಶಿನಿ, ಚಂದ್ರಿಕಾ, ಕಾಂತಿ, ಜ್ಯೋತ್ಸ್ನಾ, ಶ್ರೀಹಿ, ಅಂಗದ, ಪೂರ್ಣ, ಪೂರ್ಣಾಮೃತ. ಈ 16 ಚಂದ್ರನ ಕಲೆಗಳು ಅಂತ ಕರಿತೀವಿ. ಅಂದ್ರೆ ದಿನ ಒಂದೊಂದ್ ರೀತಿ ದಿನ ಚೇಂಜ್ ಆಗ್ತಾನೆ. ಶುಕ್ಲ ಪಕ್ಷದಿಂದ ಕೃಷ್ಣ ಪಕ್ಷ, ಕೃಷ್ಣ ಪಕ್ಷದಿಂದ ಶುಕ್ಲ ಪಕ್ಷಕ್ಕೆ ಚಂದ್ರ ಚೇಂಜ್ ಆಗ್ತಾನೆ. ಅವನು ಪೂರ್ಣಾಮೃತ ಆಗ್ತಾನೆ. ಅಂದ್ರೆ ಹುಣ್ಣಿಮೆ ದಿನ ಅವನನ್ನ ಪೂರ್ಣಾಮೃತ ಅಂತ ಕರಿತೀವಿ. ಅವನು ಅಮೃತ ಹುಣ್ಣಿಮೆ ಆದ್ಮೇಲೆ ಆಗಿರ್ಬೋದು ಅಥವಾ ಅಮಾವಾಸ್ಯೆ ಇದಾದ್ಮೇಲೆ ಚಂದ್ರ ಬದಲಾವಣೆ ಆಗ್ತಾನೆ, ಅಂದ್ರೆ ಕಾಣಿಸಲ್ಲ. ಆಮೇಲೆ ಸ್ವಲ್ಪ ಬರ್ತಾನೆ, ಸ್ವಲ್ಪ ಬರ್ತಾನೆ, ಸ್ವಲ್ಪ ಬರ್ತಾನೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಅದನ್ನ ಚಂದ್ರನ ಕಲೆ ಅಂತ ಕರಿತೀವಿ. ಆ ಒಂದೊಂದು ದಿನಕ್ಕೂ ಒಂದೊಂದು ಕಲೆ ಹೆಸರಿರುತ್ತೆ. ಓಕೆ, ಸೊ ಇವತ್ ಯಾವ್ದು? ಅಷ್ಟಮಿ ಅಲ್ವಾ? ಇವತ್ ಶಶಿನಿ, ಅವನನ್ನ ಶಶಿನಿ ಕಲೆಯುಕ್ತನಾಗಿರ್ತಾನೆ. ನಿಮ್ ನೋಡಿ, ಇವತ್ತಿರೋ ಚಂದ್ರ ವಿಶೇಷ. ಯಾಕೆ ಅಂದ್ರೆ ಶುಕ್ಲ ಪಕ್ಷದ ಅಷ್ಟಮಿ, ಕೃಷ್ಣ ಪಕ್ಷದ ಅಷ್ಟಮಿ ನೋಡಿದಾಗ ನೀವು ಎರಡು ಒಂದೇ ಬ್ಯಾಲೆನ್ಸ್ಡ್ ಆಗಿರ್ತದೆ. ಸೊ ಬೇರೆ ಚೇಂಜ್ ಆಗಲ್ಲ, ಅದ್ರ ಶೇಪ್ ಹಾಗೆ ಇರುತ್ತೆ ಅಂತ. ಇವತ್ತು ಅವನನ್ನ ಶಶಿನಿ ರೂಪ ಅಂತ ಕರಿತೀವಿ. ಈ 16 ಕಲೆನೇ ವಿಶುದ್ಧಿ ಚಕ್ರದಲ್ಲಿ ಇರ್ತಕ್ಕಂಥ 16 ದಳ ಅಥವಾ 16 ಎಸಳು ಅಥವಾ ಪೆಟಲ್ಸ್ ಅಂತ ಕರಿತೀವಿ. ಓಕೆ, ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ ಅನಾಹತ, ಅನಾಹತಾಬ್ಜ ನಿಲಯ, ಶ್ಯಾಮಾಭ. ಶ್ಯಾಮಾಭ ಅಂದ್ರೆ ಕಪ್ಪು ಬಣ್ಣ, ಕಪ್ಪಾಗಿರ್ತಕ್ಕಂಥ ದೇವರನ್ನ ಶ್ಯಾಮಳು, ಶ್ಯಾಮಲ, ಶ್ಯಾಮಭ ಅಂತ ಕರಿತೀವಿ. ವದನ ದ್ವಯ, ದ್ವಯ ಅಂದ್ರೆ ಎರಡು, ವದನ ಅಂದ್ರೆ ಮುಖ, ಎರಡು ಮುಖ ಉಳ್ತಕ್ಕಂಥವಳು. ದಂಶ್ರೋಜ್ವಲ ಅಂದ್ರೆ ಹಲ್ಲಿನ ಬಗ್ಗೆ ಮಾತಾಡ್ತಾರೆ. ಕೋರೆ ದಾಡಿಗಳಿಂದ ಪ್ರಕಾಶಿತಳಾಗಿ ಎದ್ದು ಕಾಣಿಸ್ತಕ್ಕಂಥವಳು. ನೀವ್ ಅರ್ಥ ಮಾಡ್ಕೋಬಹುದು, ಕೋರೆಯಲ್ಲಿದೆ, ಕಪ್ಪಾಗಿದ್ದಾಳೆ ಅಂದ್ರೆ ಯಾವ್ದೇವ್ರು ಅಂತ ನೀವ್ ಅರ್ಥ ಮಾಡ್ಕೋಬಹುದು. ಎರಡ್ ಮುಖ, ಅಕ್ಷ, ಮಾಲಾಧರ, ರುದ್ರಾಕ್ಷಿಯನ್ನ ಹಾಕೊಂಡಿದ್ದಾಳೆ, ರುಧಿರ ಸಂಸ್ಥಿತ ರಕ್ತದಲ್ಲಿದ್ದಾಳೆ, ರಕ್ತಾಭಿಮಾನಿ ದೇವತೆ ಅಂತೆಲ್ಲ ಕರೀತಾರೆ. ಭಗವತಿ ಲಲಿತಾಂಬೆ ಎರಡನೆಯ ಅಂದ್ರೆ ರೂಪ, ರಕಾರದ ರೂಪ ರಾಕಿಣಿ. ಅವಳು ಅನಾಹತ ಚಕ್ರದಲ್ಲಿ ಇರ್ತಾಳೆ. ಅವಳು ಮೈ ಕಾಂತಿನೇ ಕಪ್ಪು, ಒಳಗೆ ಅವಳಿಗೆ ಎರಡು ಮುಖ. ಇದು 12 ದಳಗಳ ಕಮಲ. ಯಾವ ಚಕ್ರಕ್ಕೆ? ಅನಾಹತಾಬ್ಜ ಅಂದ್ರೆ ಅನಾಹತ ಚಕ್ರಕ್ಕೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸಪ್ತ ಚಕ್ರಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಜೊತೆಗೆ ಯೋಗಿನಿ ದೇವತೆಗಳ ಬಗ್ಗೆ ನಮಗೆ ತಿಳುವಳಿಕೆಯನ್ನ ಕೊಡ್ತಾರೆ. ಇಲ್ಲಿ ಸರ್ ಎರಡು ಮುಖ ದೇವರಿಗೆ, ಅದೊಂದು ದ್ವಂದ್ವ ಅಂದ್ರೆ ಕನ್ಫ್ಯೂಷನ್. ಅದು ಹೆಂಗ್ ಎರಡು ಮುಖ ಅಂದ್ರೆ,
ಭಕ್ತರ ಮೇಲೆ ಅವಳಿಗೆ ಎರಡು ಮುಖ ತೋರಿಸ್ತಾಳೆ. ಒಳ್ಳೆ ಮುಖ, ಒಂದು ಕೆಟ್ಟ ಮುಖ. ಎಲ್ಲಾ ದೇವರು ನೋಡಿ ಯಾವ ತರ ಅಂದ್ರೆ, ಈ ರಾಕಿಣಿ ಅಂತಕ್ಕಂಥವಳು 7 ಮಂದಿ ಯೋಗಿನಿಯರಲ್ಲಿ ಒಬ್ಳು. ವಿಧ ವಿಧವಾದ ರೂಪ. ಇವಳು ಮಾತ್ರ ಕೋರೆ ಹಲ್ಲಿರುತ್ತೆ, ಕೈಯಲ್ಲಿ ರುದ್ರಾಕ್ಷಿಯ ಜಪಮಾಲೆ. ಮುಖ ರೌದ್ರ, ಕೈಯಲ್ಲಿ ರುದ್ರಾಕ್ಷಿ ಜಪಮಾಲೆ. ಅಂದ್ರೆ ಅದು ಸಾತ್ವಿಕ ಭಾವ ಆಯ್ತಾ? ತುಂಬಾ ಯೋಗಿಗಳು ಅಂದ್ರೆ ಋಷಿ ಮುನಿಗಳು ಮಾತ್ರ ರುದ್ರಾಕ್ಷಿ ಇಟ್ಕೊಂಡು ಜಪ ಮಾಡ್ತಾರೆ, ಅವ್ರ ಮುಖ ಯಾವಾಗ್ಲೂ ಶಾಂತಿ ಇರುತ್ತೆ. ಬಟ್ ಇವಳ ಮುಖ ಹಾಗಲ್ಲ. ಮೇಲಿನ ಭಾಗ ರೌದ್ರದಿಂದ ಕೂಡಿದ್ರು, ಕೆಳಗಿನ ಭಾಗ ಸಾತ್ವಿಕತೆಯಿಂದ ಒಳ್ಳೆ ಮನಸ್ಸಿನಿಂದ ರುದ್ರಾಕ್ಷಿ ಇಟ್ಕೊಂಡು ತಾಯಿ ಜಪ ಮಾಡ್ತಿರ್ತಾಳೆ. ಅನಾಹತ ಚಕ್ರ ನಮ್ಮ ಹೃದಯದಲ್ಲಿರುತ್ತೆ, ಅರ್ಥ ಮಾಡ್ಕೊಳ್ಳಿ ಈಗ ಕಾನ್ಸೆಪ್ಟ್ ನ. ಬೇರೆ ಅನಾಹತ ಚಕ್ರ ಅಂದ್ರೆ ನಮ್ಮ ಹಾರ್ಟ್ ಪೊಸಿಷನ್, ಹೃದಯದ ಹತ್ರ ಇರುತ್ತೆ. ಅದಕ್ಕೆ ಅನಾಹತ ಚಕ್ರವನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಮನಸ್ಸು ಶುದ್ಧಿಯಾಗಿರುತ್ತೆ, ಹೃದಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತೀವಿ. ಇಲ್ಲಿ ನೆಲೆಸಿರೋ ದೇವಿ ರಕ್ತಾಭಿಮಾನಿ. ಸೈನ್ಸ್ಗೂ ಆಧ್ಯಾತ್ಮಿಕೂ ಹೇಗೆ ಲಿಂಕ್ ಆಗುತ್ತೆ ಅಂದ್ರೆ, ಇಲ್ಲಿ ಹೇಳ್ತಾರೆ ಅನಾಹತ ಚಕ್ರ ಅನ್ನೋದು ಹೃದಯದಲ್ಲಿದೆ, ಅದ್ರಲ್ಲಿ ಒಬ್ಳು ರಾಕಿಣಿ ಅಂತಕ್ಕಂಥ ದೇವಿ ಇರ್ತಾಳೆ. ಅವಳ ಒಂದು ಏಂತಕ್ಕೆ ಅಂದ್ರೆ ರಕ್ತಕ್ಕೆ ಅಭಿಮಾನಿ ದೇವತೆ. ರಕ್ತದಲ್ಲಿ ಬಾಡಿ ರಕ್ತ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಅದು ಅವಳು ಕ್ರಿಯೆಯಿಂದ ಅಂತ ಹೇಳ್ತಾರೆ. ಹಾರ್ಟ್ ಏನ್ ಕೆಲಸ ಮಾಡುತ್ತೆ? ಬ್ಲಡ್ ಪಂಪ್ ಮಾಡುತ್ತೆ, ರಕ್ತವನ್ನ ಹಿಡ್ಕೊಳೋದು ಬಿಡೋದ್ ಮಾಡುತ್ತೆ ಅಲ್ವಾ? ಅದಕ್ಕೆ ಅಭಿಮಾನಿ ದೇವತೆ. ಈ ದೇವಿ ಅಥವಾ ನಾವು ಪೂಜೆ ಮಾಡೋದ್ರಿಂದ ಯಾವ ರೀತಿ ನಮ್ಗೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಹೃದಯ ಸ್ಥಾನ, ಕಪ್ಪಾಗಿರೋ ಶರೀರ, 16 ದಳ ಅಂದ್ರೆ 16 ಸಂವತ್ಸರ ವಯಸ್ಸಿವಳಿಗೆ ಯೌವನದ ರೀತಿ ಇರ್ತಾಳೆ ನಮ್ ಬಾಡಿಲಿ. ಹಾರ್ಟ್ ಯಾವಾಗ್ಲೂ ಕೂಡ ಎಷ್ಟೇ ವಯಸ್ಸಾದ್ರೂ ಕೂಡ ಅದು ಹೆಂಗಾಗಿರ್ಬೇಕು ಹಾರ್ಟ್. ಅದಕ್ಕೆ ಇವಳಿಲ್ಲಿ ಯಾವಾಗ್ಲೂ ಯೌವನವಾಗಿರ್ತಾಳೆ. ನಾವು ಬಹಳ ಮುಗ್ಧರು, ಕೆಲವೊಬ್ರು ಮಾತ್ರ. ಬಾಲ್ಯ ಚಾಪಲ್ಯ ಪೂರ್ತಿಯಾಗಿ ಬಿಟ್ಟಿರಲ್ಲ ನಾವು. ಅಂದ್ರೆ ಇನ್ನು ಏನೇನೋ ಆಸೆ ಇಟ್ಕೊಂಡ್ಬಿಟ್ಟಿರ್ತೀವಿ, ಹಾಗೆ ಹೀಗೆ ಹೀಗೆ ಅಂತ. ಅದು 2 ಮುಖ ಮನುಷ್ಯನಿಗೆ. ಒಂದು ಅವನ ನಿಜ ಮುಖ, ಇನ್ನೊಂದು ಅವನಿಗಿರೋ ಆಸೆ ಮುಖ. 50 ವರ್ಷ ವಯಸ್ಸು ನಿಮ್ಗೆ, 60 ವರ್ಷ ವಯಸ್ಸು, ಬಟ್ ಆದ್ರೂ ಈಗ್ಲೂ ನಿಮ್ಗೆ ಕಾಲೇಜ್ಗೆ ಹೋಗಿ ಓದ್ಬೇಕು ಅಂತ ಒಂದೊಂದ್ಸಲ ಆಸೆ ಆಗತ್ತೆ. ಅಯ್ಯೋ ಮತ್ತೆ ಏನಾದ್ರೂ ಮಾಡ್ಬೇಕು ಅಂತ ಆಸೆ ಆಗತ್ತೆ ನಿಮ್ಗೆ. ಅವ್ರ ತರ ನಿಮ್ಗೆ ಯಾವ್ದೋ ಒಂಥರ ಬಟ್ಟೆ ಹಾಕೊಂಡು ಅಥವಾ ಏನೋ ಆತರ ಎಲ್ಲೋ ಯಾವ್ದೋ ದೇಶಕ್ಕೆ ಹೋಗಿ ಬರ್ಬೇಕು ಅಂತ ಆಸೆ ಆಗತ್ತೆ. ಅದ್ ಇನ್ನೊಂದ್ ಮುಖ. ವಯಸ್ಸಿನ ದೇಹದ ಈಗಿರೋ ವಯಸ್ಸಿನ ಮುಖ ಒಂದು. ವರಾಹದಂತಹ ಕೋರೆಗಳಿಂದ ಕಪ್ಪಗಿನ ಶರೀರ ಒಂದು ರೀತಿ ಆದ್ರೆ, ಜಪಮಾಲೆ ಇಟ್ಕೊಂಡಿರೋ ಒಂದು ರೀತಿ. ಇದೇ ಇವಳಿಗಿರೋ 2 ಮುಖ ಅಥವಾ 2 ಭಾವನೆ ಅಂತ ಕರಿಬಹುದು. ಯಾವಾಗ ನಾವು ಹೃದಯವನ್ನ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಂಡಿರ್ತೇವೆ, ಇವಳು ಸ್ಥಿಮಿತದಲ್ಲಿ ಇರ್ತಾಳೆ ನಮ್ಮ ದೇಹದಲ್ಲಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವರು. ಇನ್ನು ಮುಂದೆ ಅವರು ಅನಾಹತ ಪದ್ಮದ ಬಗ್ಗೆ ಹೇಳ್ತಾ ಕಾಳರಾತ್ರಿ ಅನ್ನೋ ಹೆಸರನ್ನ ಹೇಳ್ತಾರೆ. ರಾಕಿನಿ ಆಯ್ತು, ಕಾಳರಾತ್ರಿ ಅಂದ್ರೆ ಏನು? ಮತ್ತೆ ಸ್ನಿಗ್ಧೌಧನ ಪ್ರಿಯ ಅಂತ ಕೂಡ ಹೇಳ್ತಾರೆ. ಅವಳಿಗೆ ಕೋಟಿ ಕೋಟಿ ಸಂಖ್ಯೆ. ಆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕಾಳರಾತ್ರಿ, ನಿನ್ನೆ ಹೇಳ್ದೆ 64 ಯೋಗಿನಿಯರಲ್ಲಿ ಕಾಳರಾತ್ರಿ ಅಂತಕ್ಕಂತ ಒಂದು ಹೆಸರು ಕೂಡ ಇದೆ ಅಂತ. ಅದೇ ತರ ಸ್ನಿಗ್ಧೌಧನ ಪ್ರಿಯ ಅಂದ್ರೆ ತುಪ್ಪ ಅನ್ನ ನೈವೇದ್ಯಕ್ಕೆ ಏನೇನೋ ಬಳಸ್ತೀವಲ್ಲ, ಅದ್ರಲ್ಲಿ ಇನ್ನೊಂದು ನೈವೇದ್ಯ ಬಹಳ ವಿಶೇಷವಾಗಿರೋದು ತುಪ್ಪ ಅನ್ನ. ಅನ್ನಕ್ಕೆ ತುಪ್ಪವನ್ನ ಹಾಕಿ ಇಡೋದ್ರಿಂದ ಪ್ರೀತಿಯಿಂದ ನೈವೇದ್ಯವಾಗಿ ಸ್ವೀಕರಿಸ್ತಾಳಂತೆ ತಾಯಿ. ಎಳೆ ಮಕ್ಳಿಗೆ ಊಟಕ್ಕೆ ಏನ್ ಕೊಡ್ತೀರಿ ನಾವು? ಅನ್ನ. ಅಭ್ಯಾಸ ಮಾಡಕ್ಕಿಂತ ಮುಂಚೆ ಮೆತ್ತೆ ಕಿವುಚಿ ಚೂರು ಉಪ್ಪ ಹಾಕಿ ತುಪ್ಪ ಹಾಕಿ ತಿನ್ನಿಸ್ತೇವೆ. ಯಾಕೆ ಗೊತ್ತಾ? ಅದು ಆ ಮಕ್ಕಳ ಶರೀರದಲ್ಲಿ ರಕ್ತ ವೃದ್ಧಿ ಆಗ್ಲಿಕ್ಕೆ, ಚೆನ್ನಾಗಿ ಮೂಳೆ ಗಟ್ಟಿ ಆಗ್ಲಿಕ್ಕೆ, ಶರೀರದ ಚರ್ಮ ಒಳ್ಳೆ ಬಣ್ಣದಿಂದ ಕೂಡಿ ಮಕ್ಕಳು ಕಾಂತಿಯುತವಾಗಿರ್ಬೇಕು, ಬ್ರೈಟ್ ಆಗಿರ್ಬೇಕು, ಅಟ್ರಾಕ್ಷನ್ ಆಗಿರ್ಬೇಕು ಅನ್ನೋ ರೀತಿ ರಾಕಿನಿ ದೇವಿ ತುಪ್ಪ ಅನ್ನ ಅಂದ್ರೆ ಅವಳಿಗೆ ಬಹಳ ಇಷ್ಟ. ಡಾಕ್ಟರ್ ಹೇಳ್ತಾರೆ ಕೊಲೆಸ್ಟ್ರಾಲ್ ಬಂದಿದೆ, ಸೊ ಮಿಲ್ಕ್ ಪ್ರಾಡಕ್ಟ್ ಎಲ್ಲ ತಿನ್ಬಾರ್ದು ಅಂತ. ಆದ್ರೆ ತುಪ್ಪವನ್ನ ನಿತ್ಯವಾಗಿ ಸೇವಿಸ್ಬೋದು ನಾವು. ಯಾವುದೇ ರೀತಿಯಾದಂತ ಪಥ್ಯ ಇಲ್ಲ ತುಪ್ಪಕ್ಕೆ, ಶಾಸ್ತ್ರದಲ್ಲೇ ಇಲ್ಲ ತುಪ್ಪವನ್ನ. ಕೊಲೆಸ್ಟ್ರಾಲ್ ಇದೆ ತುಪ್ಪ ತಿನ್ಬಾರ್ದು ನೋಡಿ, ಯಾವುದೇನೆ ಅತಿಯಾಗಿ ತಿಂದ್ರು ಕೂಡ ಅದು ವಿಷ ಆಗುತ್ತೆ. ಆದ್ರೆ ಒಂದೇ ಒಂದು ಚಮಚ ತುಪ್ಪವನ್ನು ನಿತ್ಯ ನಮ್ಮ ಆಹಾರದಲ್ಲಿ ಸೇವಿಸೋದ್ರಿಂದ ಹೃದಯ ಆಕ್ಟಿವ್ ಇರುತ್ತೆ, ಬಾಡಿಯ ಚರ್ಮದಲ್ಲಿ ಕಾಂತಿಯುತವಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕೆ ಈ ತುಪ್ಪನ ಇಷ್ಟಪಡೋಳು? ನಮ್ಮ ರಕ್ತಾಭಿಮಾನಿ ದೇವತೆಯಾದಂತ ರಾಕಿನಿ ದೇವಿ. ಅದಕ್ಕೆ ಅವಳಿಗೆ ಸ್ನಿಗ್ಧೌಧನ ಪ್ರಿಯ ಅಂತ. ಅರ್ಥ ಆಯ್ತು ಈಗ? ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ನಿಗ್ಧೌಧನ ಪ್ರಿಯ ಅಂದ್ರೆ ತುಪ್ಪ ಅನ್ನ ಅಂತ ಅರ್ಥ. ಆ ಮಹಾವೀರೇಂದ್ರ ವರದ ಅಂತ ಕರಿತೀವಿ.
ಅಂದ್ರೆ ಇಂದ್ರ, ಪ್ರಹ್ಲಾದ ಇವರಿಗೆಲ್ಲ ವರಗಳನ್ನ ಅನುಗ್ರಹಿಸಿದಂತ ದೇವಿ ಮಹಾವೀರೇಂದ್ರ ವರದ ಅಂತ. ಅವಳು ಬ್ರಹ್ಮ ನಾನೇ ಬ್ರಹ್ಮ, ನನ್ ಬ್ರಹ್ಮನ ರೂಪ ಕೂಡ ಇದೆ ನನ್ನಲ್ಲಿ ಅಂತ ಹೇಳ್ತಾಳೆ ತಾಯಿ. ಹಾಗೆ ಮಹಾವೀರೇಂದ್ರ ಅಂತಕ್ಕಂಥ ಮುನಿಗಳಿಗೆ ಹಾಗೂ ಪ್ರಹ್ಲಾದ, ಇಂದ್ರನಿಗೆ ಎಲ್ರಿಗೂ ಕೂಡ ವರಗಳನ್ನ ಅವಶ್ಯಕತೆ ಇದ್ದಾಗ ದಯಪಾಲಿಸಿದಂತಹ ದೇವಿ ಈಕೆ ಆಗ್ತಾಳೆ. ಒಬ್ಬೊಬ್ರಿಗೆ ಒಂದೊಂದು ಪದಾರ್ಥ ಇಷ್ಟ. ಈಗ ಈ ದೇವ್ರಿಗೆ ಇದೇ ನೈವೇದ್ಯ ಅಂತ ಏನಿಲ್ಲ. ಈಗ ಒಬ್ರಿಗೆ ಎಣ್ಣೆಲಿ ಹುರಿದ ಪದಾರ್ಥ ಅಂದ್ರೆ ಇಷ್ಟ. ಸಾಮಾನ್ಯವಾಗಿ ದುರ್ಗಾ ಪೂಜೆ ಮಾಡ್ಬೇಕಾದ್ರೆ ಎಣ್ಣೆಲಿ ಕರ್ದಿರೋ ಪದಾರ್ಥವನ್ನ, ಉದ್ದಿನ ವಡೆ, ಈ ರೀತಿಯಾದಂತಹ ನೈವೇದ್ಯವನ್ನ ಮಾಡ್ತಾರೆ. ಹಾಗೆ ಸ್ನಿಗ್ಧ ಅಂದ್ರೆ ಶಬ್ದಕ್ಕೆ ಪ್ರೀತಿ ಅಂತ ಅರ್ಥ, ಆಕರ್ಷಣೆ ಅಂತ ಅರ್ಥ. ಹಾಗಾಗಿ ಅವಳಿಗೆ ತುಪ್ಪ ಅನ್ನವನ್ನ ಇಡ್ತೀವಿ. ಮುಂದೆ ಶ್ಲೋಕದಲ್ಲಿ ಮಣಿಪುರ ಚಕ್ರದ ಬಗ್ಗೆ ಅವರು ಮಾತಾಡ್ತಾರೆ. ಮಾನವನ ಶರೀರದ ನಾಭಿ ಪ್ರದೇಶದಲ್ಲಿ ಹೊಕ್ಕಳು ಭಾಗದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತದೆ. ನಾವು ಭೂಮಿಗೆ ಬಂದಾಗ ಯಾವುದ್ರ ಜೊತೆ ಸಂಬಂಧ ಇಟ್ಕೊಂಡಿರ್ತೀವಿ ಅಂದ್ರೆ, ಭೂಮಿಗೆ ಬರಕ್ಕಿಂತ ಮುಂಚೆ ತಾಯಿಯ ಕರುಳ ಬಳ್ಳಿಯ ಜೊತೆಗೆ ನಾವು ಸಂಬಂಧವನ್ನ ಇಟ್ಕೊಂಡಿರ್ತೀವಿ. ಭೂಮಿಗೆ ಬಂದಿದ ತಕ್ಷಣ ಮೊಟ್ಟ ಮೊದಲು ಆಕ್ಟಿವ್ ಆಗುವಂತ ಚಕ್ರ ಯಾವುದು ಅಂದ್ರೆ ಮನುಷ್ಯನಿಗೆ ಅದು ಮಣಿಪೂರ ಚಕ್ರ. ಯಾಕೆಂದ್ರೆ ಮಣಿಪುರ ಚಕ್ರದ ನಾಭಿ ಪ್ರದೇಶವನ್ನ ಕತ್ತರಿಸಿ ಆ ತಾಯಿ ಮಗುವನ್ನ ಬೇರೆ ಮಾಡ್ತಾರೆ. ಆಗ ಅದು ಅಲ್ಲಿಂದ ಶುರುವಾಗತ್ತೆ, ಸಮಭಾಗಗಳಾಗಿ ವಿಭಜಿಸುತ್ತೆ ಅದು ನಮ್ಮ ದೇಹವನ್ನ. ಇದೇ ಸೃಷ್ಟಿಗೆ ಮೂಲವಾದ ಸಂಸಾರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಗಾಧವಾದ ವಾಪಿ ಅಂದ್ರೆ ಬಾವಿ. ಅವಳು ಹೇಳ್ತಾಳೆ, ಕುರುಕುಲ್ಲ ಅಂತಕ್ಕಂಥ ನಾಮ ಬಂದಾಗ ರತ್ನ ಖಚಿತವಾದಂತ ದೋಣಿ ನಡೆಸುತ್ತಲ್ಲ ಆ ಕೋಲು, ಅದನ್ನ ಹುಟ್ಟು ಅಂತ ಕರಿತೀವಿ. ಅದನ್ನ ಕೈಲಿಡ್ಕೊಂಡು ಮುಂದೆ ಅವಳು ಸಾಗಿಸ್ಕೊಂಡು ಮುಂದೆ ಹೋಗ್ತಾಳೆ. ಅಹಂಕಾರಮಯ, ಚಿತ್ತಮಯ, ಮನುಷ್ಯನಲ್ಲಿ ಏನೇನೋ ಬಂದ್ಬಿಡುತ್ತೆ. ಈ ನಾಭಿಸ್ಥಾನದಲ್ಲಿ ನಾದ ಕೂಡ ಒಂದು. ಸಂಗೀತ ಶಾಸ್ತ್ರಜ್ಞರು ಹೇಳ್ತಾರೆ, ಏನಾದ್ರು ಹೇಳ್ಬೇಕಾದ್ರೆ ನಾಭಿಯಿಂದ ಬರ್ಲಿ, ಹೊಟ್ಟೆಯಿಂದ ಬರ್ಲಿ ಅಂತ ಹೇಳ್ತಾ ಇರ್ತಾರೆ. ಚೆನ್ನಾಗಿ ಗಾಳಿನ ತೆಗೆದುಕೊಂಡು ಓಂಕಾರ ಹೇಳ್ಬೇಕಾದ್ರೆ, ಪ್ರಾಣಾಯಾಮ ಮಾಡ್ಬೇಕಾದ್ರೆ ನಾಭಿಯಿಂದ ಬರ್ಲಿ ಅಂತ ಹೇಳ್ತಾರೆ. ಯಾಕೆ? ತಾಯಿ ಗರ್ಭದಲ್ಲಿ ಶಿಶುಗೆ ನಾಭಿ ಮುಖಾಂತರ ಆಹಾರ ಹೋಗ್ತಾ ಇರುತ್ತೆ. ಯಾರೊಬ್ರು ಹೇಳ್ತಾರೆ, ಹೊಕ್ಕಳು ಭಾಗಕ್ಕೆ ಒಂದೊಂದು ಹನಿ ಹರಳೆ ಎಣ್ಣೆಯನ್ನ ಹಾಕೋದ್ರಿಂದ ಅಥವಾ ಶುದ್ಧವಾದ ತುಪ್ಪವನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಾಡಿ ಶುದ್ಧಿ ಆಗತ್ತೆ ಅಂತ ಒಂದು ಶಾಸ್ತ್ರ. ಆಗ ಒಬ್ರು ಪ್ರಶ್ನೆ ಮಾಡ್ತಾರೆ, ಅದ್ ಹೇಗೆ? ನಾವು ಹೊಕ್ಕಳಕ್ಕೆ ತುಪ್ಪ ಅಥವಾ ಹರಳೆಣ್ಣೆಯನ್ನ ಹಾಕೋದ್ರಿಂದ ಯಾವ ರೀತಿ ನಾಡಿ ಶುದ್ಧಿ ಆಗತ್ತೆ? ಹೌ ಇಟ್ಸ್ ಪಾಸಿಬಲ್? ಒಳಗಡೆ ಹೋಗಕ್ಕೆ ಏನಾದ್ರು ಅಲ್ಲಿ ಪೈಪ್ ಇದ್ಯಾ ಅಂತ. ಹಾಗಾದ್ರೆ ನೀವು ತಾಯಿ ಹೊಟ್ಟೆ ಒಳಗಡೆ ಇರ್ಬೇಕಾದ್ರೆ ನಿಮ್ಗೆ ಊಟ ಎಲ್ಲ ಎಲ್ಲಿ ಹೋಗ್ತಾ ಇತ್ತು? ಯಾರಾದ್ರು ತಿನ್ನಿಸ್ತಿದ್ರಾ? ನೀವ್ ಕೈಯಲ್ಲಿ ತಿಂತಿದ್ರಾ? ನೋ, ನಮ್ಗೆಲ್ಲ ಹೋಗ್ತಾ ಇದ್ದಿದ್ದು ತಾಯಿಯ ಕರುಳಿಂದಾನೆ. ಅದೇ ತರ ಮನುಷ್ಯ ಭೂಮಿ ಮೇಲೆ ಬಂದಾಗೂ ಕೂಡ ಆ ಕರುಳು ಅಷ್ಟು ಆಕ್ಟಿವ್ ಆಗಿರ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಾವು ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ಆಹಾರ, ಗಾಳಿ, ರಸ, ಅತಿ ಸೂಕ್ಷ್ಮವಾದ ರಸ ನಮ್ಗೆ ಇಷ್ಟ ಇದ್ದಿದ್ರು ಕೂಡ ಎಲ್ಲವೂ ಕೂಡ ಹೋಗಿದ್ದೇ ತಾಯಿಯ ಕರಳಿಂದ. ಅದನ್ನ ನಾಭಿ ಅಂತ ಕರಿತೀವಿ. ತಾಯಿಗೂ ಹಾಗೂ ಹೊಕ್ಕಳು ಬಳ್ಳಿ ಈಗ ಇರ್ತಕ್ಕಂಥ ಸಂಬಂಧ ದೈವಕ್ಕೆ ಇರ್ತಕ್ಕಂಥ ಸಂಬಂಧ ಅಂತೆ, ದೇವ್ರಿಗಿರುವಂತ ನಂಟಂತೆ. ಅದು ಶಿಶುವನ್ನ ತಾಯಿ ಗರ್ಭದಲ್ಲಿ ಮೃದುವಾದ ಹಗ್ಗದಂತೆ ಸುತ್ಕೊಂಡಿರೋ ಮಾಯೆ ಅಂತಕ್ಕಂಥ ಹೆಸರಲ್ಲಿ ಏನೇ ಒತ್ತಡ ಇದ್ರು, ಏನೇ ಘರ್ಷಣೆ ಇದ್ರು, ಏನೇ ಕಷ್ಟ ಇದ್ರು ಕೂಡ ತಡೆದುಕೊಂಡು ಮಗುವನ್ನ ಕಾಪಾಡ್ತಾಳೆ. ಅದೊಂದು ಅದ್ಭುತ ಕೆಲ್ಸ. ಅದು ಸೃಷ್ಟಿ ಕಾರ್ಯ. ಯಾವುದೇ ಡಾಕ್ಟರ್ ಆಗ್ಲಿ ಅಥವಾ ಶಾಸ್ತ್ರ ಓದಿರೋರಾಗ್ಲಿ ಯಾರಿಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರು ಹೇಳ್ಬೋದು, ಹೇಗಲ್ಲೊಂದು ಎಗ್ ಫರ್ಟಿಲಿಟಿ ಆಗುತ್ತೆ, ಸೊ ಆಮೇಲೆ ಅಲ್ಲೊಂದು ಡೇ ಬೈ ಡೇ, ಮಂತ್ಲಿ ವೀಕ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅಂತೆಲ್ಲ ಹೇಳ್ಬೋದು. ಆದ್ರೆ ಅಲ್ಲಿ ಹೇಳ್ತಾರೆ, ಈ ಶಿಶು ಜನನ ಆದ್ಮೇಲೆ ಆ ಹೊಕ್ಕಳು ಬಳ್ಳಿಯ ಬಳಿ ಒಂದು ಅಂಗುಲವನ್ನ ದಾರದಿಂದ ಕಟ್ಟಿ ಆ ಮಿಕ್ಕ ಮಾಯ ಭಾಗವನ್ನ ಕತ್ತರಿಸಿ ಬೇರೆ ಮಾಡ್ಬಿಡ್ತಾರೆ. ಎಲ್ಲ ಗೊತ್ತಿರುತ್ತೆ ಹೊಟ್ಟೆ ಒಳಗಡೆ ಇರೋ ಮಕ್ಕಳಿಗೆ, ಆಯ್ತಾ? ಏನೇನಾಗತ್ತೆ, ನಾನು ಯಾವ ಕರ್ಮ, ನಾನು ಯೋನಿಲಿ ಎಲ್ಲಿದ್ದೆ, ನಾನು ಎಷ್ಟು ಪಾಪ ಮಾಡಿದ್ದೀನಿ, ಏನ್ ಪುಣ್ಯ ಮಾಡಿದ್ದೀನಿ, ನಾನು ಯಾರ ಮನೇಲಿ ಹುಡ್ತೀನಿ, ಏನಾಗ್ತೀನಿ, ಎಲ್ಲ ಗೊತ್ತಿರುತ್ತೆ. ಯಾವಾಗ ಅದು ಭೂಮಿಗೆ ಪ್ರವೇಶವನ್ನ ಮಾಡಿ
ತಾಯಿಯ ಜೊತೆ ಇರ್ತಕ್ಕಂಥ ಬಂಧವನ್ನ ಕತ್ತರಿಸಿ ಬೇರೆ ಮಾಡ್ತಾರೋ, ಆ ಮಾಯೆ ಅಂತಕ್ಕಂಥ ಬಂಧ ಆವರಿಸ್ಬಿಡುತ್ತೋ, ಆ ಕ್ಷಣದಲ್ಲಿ ಆ ಮಗುವಿಗೆ ಎಲ್ಲವೂ ಮರ್ತೋಗ್ಬಿಡುತ್ತೆ, ಬೊಂಬೆಯ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಆ ಕರುಳು ಕತ್ತರಿಸ್ತಾರಲ್ಲ, ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಮಾಯೆ ಭಾಗ ಅಂತ ಕರಿತೀವಿ. ಅಂದ್ರೆ ಆ ಕ್ಷಣದಿಂದ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಮಗುಗೆ ಇರೋ ತನಕ ಆ ಮಗುಗೂ ದೇವ್ರಿಗೂ ಸಂಬಂಧ ಇರುತ್ತೆ, ಕನೆಕ್ಷನ್ ಇರುತ್ತೆ. ಯಾವಾಗ ಆ ದೈವ ಮಾಯೆ ಹೋಗ್ಬಿಡುತ್ತೆ ಅಂದ್ರೆ ಕರಳು ಕಟ್ ಮಾಡಿದಾಗ ಯೋಗ ಮಾಯೆ ಆವರಿಸ್ಬಿಡುತ್ತೆ. ಶಿಶುವಿನ ಸಂಬಂಧ, ದೇವರ ಸಂಬಂಧ ಹರಿದೋಗುತ್ತೆ. ಆ ಶಿಶು ಪಂಚಭೂತಾತ್ಮಕವಾಗಿ ಭೂಮಿಗೆ ಬಂದ್ಬಿಡುತ್ತೆ. ತಾಯಿಗೆ ಮಗುವೆ ಇರ್ತಕ್ಕಂಥ ಯೋಗ ಮಾಯೆ ಬೆಸೆದು ದೈವ ಮಾಯೆ ದೂರ ಆಗ್ಬಿಡುತ್ತೆ. ನಾಭ್ಯಾಲವಾಲ ರೋಮಾಲಿ ಲತಾ ಫಲ ಕುಚದ್ವೈ. ಆ ಸ್ಥೂಲ ರೂಪ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರೆ, ನಾಭಿ ಜಲ ಸಂಬಂಧವಾದದ್ದು. ಹೊಟ್ಟೆ ಒಳಗಡೆ ಜಲತತ್ವ ಇರುತ್ತೆ, ಅಗ್ನಿ ತತ್ವ ಇರುತ್ತೆ, ಜೊತೆಗೆ ಜಲತತ್ವ ಕೂಡ ಇರುತ್ತೆ. ಮಗು 9 ತಿಂಗಳ ತನಕ ಜಲತತ್ವದ ಆಧಾರದ ಮೇಲೆ ಡೆವಲಪ್ ಆಗ್ತಾ ಬರುತ್ತೆ. ವಿತೌಟ್ ವಾಟರ್ ಸರ್ವೈವ್ ಆಗಕ್ಕಾಗಲ್ಲ ಒಳಗಡೆ ಮಗುಗೆ. ನೀರಿಲ್ಲ ಅಂದ್ರೆ ಹೊಟ್ಟೆ ಒಳಗಡೆ ಮಗು ಬದುಕಲ್ಲ. ನೀರಿಂದ ಉಸಿರಾಟ ಆಡುತ್ತೆ. ಅಂದ್ರೆ ಅಕ್ವೇಟಿಕ್ ಅನಿಮಲ್ಸ್ ಇದ್ದಂಗೆ ಹೊಟ್ಟೆ ಒಳಗಡೆ ಇರೋ ಮಗು. ನೀರಲ್ಲಿ ಮೀನು, ಅದ್ ನೀರಲ್ಲಿ ಇರೋ ತನಕ ಜೀವಿತವಾಗಿರುತ್ತೆ, ಹೊರಗಡೆ ಬಂದಿದ ತಕ್ಷಣ ಜೀವ ಕಳ್ಕೊಳುತ್ತೆ. ಅದೇ ತರ ಅದು ಪೂರ್ಣ ಅವಧಿ ತನಕ ನೀರು ಕಾನ್ಸ್ಟೆಂಟ್ ಆಗಿ ನಿಗದಿತ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಮಗುವಲ್ಲಿ ಬದ್ಲಿಕ್ ಸಾಧ್ಯ. ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ಕೂಡ ಅದು ಉಸಿರು ಕಟ್ಟಿಬಿಡುತ್ತೆ ಮಗುಗೆ. ಅದನ್ನೇ ಇಲ್ಲಿ ಹೇಳ್ತಾರೆ, ತಾಯಿಯ ಸ್ಥೂಲ ರೂಪ ವರ್ಣನೆ ಮಾಡ್ಬೇಕಾದ್ರೆ ಆ ನಾಭಿ ಮತ್ತು ಆ ಜಲತತ್ವದ ಒಂದು ಸಂಬಂಧದ ಬಗ್ಗೆ ಇಲ್ಲಿ ಮಾತಾಡಿ ಹೇಳ್ತಾರೆ. ನಾಭಿ ಮೇಲಿನ ಭಾಗ, ಈಗ ಪದ್ಮ ವಿಷ್ಣುವಿನ ಹೊಕ್ಕಳಿಂದ ಹುಟ್ಟಿದ್ದು ಗೊತ್ತಲ್ವಾ ಬ್ರಹ್ಮದೇವ? ವಿಷ್ಣುವಿನ ನಾಭಿಯಿಂದ ಹುಟ್ಟ ಅಂದ್ರೆ ಸೃಷ್ಟಿಯ ಮೊದಲ ಆ ಹುಟ್ಟೋ ಕಾನ್ಸೆಪ್ಟ್ ಅಲ್ಲಿಂದ ಕ್ರಿಯೇಟ್ ಆಗುತ್ತೆ. ಹೊಕ್ಕಳಿಂದನೇ ಸೃಷ್ಟಿ ಜನನ ಆಗ್ಬೇಕು ಅನ್ನೋದು ಅದ್ ನಮ್ಗೊಂದು ಮುಂಚೆನೆ ಅವ್ರು ಹೇಳ್ಕೊಟ್ಟಂತ ಪಾಠ. ಇಲ್ಲಿ ನಾಭ್ಯಾಲವಾಲ ರೋಮಾಲಿ ಅಂದ್ರೆ ನಾರಾಯಣನ ನಾರಜಲ, ನಾಭಿ ಕಮಲದಿಂದ ಒಂದು ಕಮಲ ಹುಟ್ಟುತ್ತೆ, ಪದ್ಮ ಹುಟ್ಟುತ್ತೆ. ಆ ನಾಭಿಯ ಸಂಕಲ್ಪ ವಿಕಲ್ಪಗಳ ಮೂಲದಿಂದ ಬ್ರಹ್ಮದೇವ ಜನನ ತಾಳ್ತಾನೆ. ಈ ನಾಭಿಗೆ ಮೇಲಿನ ಭಾಗ ಶರೀರ ಊರ್ಧ್ವಲೋಕ, ಮೇಲಿನ ಲೋಕ. ನಾಭಿಗೆ ಕೆಳಗಿನ ಭಾಗ ಅಧೋಲೋಕ. 2 ತರ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ, ಇಟ್ಸ್ ವೆರಿ ಸಿಂಪಲ್. ನಮ್ ಹೊಕ್ಳಿ ಇದೆಯಲ್ಲ, ಹೊಕ್ಳಿಂದ ಮೇಲ್ಗಡೆ ಪಾರ್ಟ್ ಏನಂತ ಕರಿತೀವಿ? ಇದನ್ನ ಊರ್ಧ್ವ ಅಥವಾ ಊರ್ಧ್ವಲೋಕ ಅಂತ ಕರಿತೀವಿ. ಕೆಳಗಿನ ಭಾಗ ಅಧೋಲೋಕ ಅಂತ ಕರಿತೀವಿ. ಕೆಳಗಿನ ಭಾಗವನ್ನ ಅಧೋಲೋಕ ಅಂತ ಕರಿತೀವಿ. ಈ ನಾಭಿಯಲ್ಲಿರ್ತಕ್ಕಂತ ಈ ಮಣಿಪೂರ ಪದ್ಮ 10 ದಳ ಇರುತ್ತೆ. ಹೊಟ್ಟೆ ಒಳಗಡೆ ಜಲತತ್ವ ಕ್ರಿಯೇಟ್ ಆಗತ್ತೆ ಯಾವಾಗ ಒಂದು ಹೆಣ್ಣು ಗರ್ಭ ಧರಿಸ್ತಾಳೋ. ಆದ್ರೆ ಇದು ಅಗ್ನಿ ತತ್ವ, ಮಣಿಪುರಕ್ಕೆ ಅಗ್ನಿ ತತ್ವ. 10 ಅಕ್ಷರ, ಡ ಢ ಣ ತ ಥ ದ ಧ ನ ಪ ಫ ಅಂತ. ಅದ್ರ ಬಗ್ಗೆ ಬೇಡ ನಿಮ್ಗೆ. ಈ ನಾಭಿಸ್ಥಾನದಲ್ಲಿರ್ತಕ್ಕಂಥ ಮಣಿಪುರದಲ್ಲಿ 10 ಅಕ್ಷರಗಳ ದೇವತಾ ಪರಿವೇಷ್ಟಿಗಳಾಗಿದ್ದಾರೆ. ಅವರು ವಜ್ರ, ಶಕ್ತಿ, ದಂಡ, ಅಭಯ ಅಂತಕ್ಕಂಥ ಮುದ್ರೆಯಿಂದ ಕೂಡಿರ್ತಾರೆ. ಅವಳೇ ಲಾಕಿನಿ ಅನ್ನೋ ದೇವತೆ. ಈ ಲಾಕಿನಿ ಅಂತಕ್ಕಂಥ ದೇವತೆ, ಅವಳ ಬಗ್ಗೆ ಈ ರೀತಿಯಾಗಿ ಅವರು ವರ್ಣನೆಯನ್ನ ಕೊಡ್ತಾರೆ. ಎಷ್ಟೋ ಲೋಕಗಳಿದೆ, ಅದ್ರಲ್ಲಿ ಯಾಕೆ ಭೂಲೋಕನೇ ಶ್ರೇಷ್ಠ ಅನ್ನೋದು ಅಂದ್ರೆ ಈ ಕಾರಣದಿಂದ, ಈ ರೀಸನ್ ಇಂದ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ರಕ್ತವರ್ಣ ಮಾಂಸನಿಷ್ಠ ಅಂತ. ಮಾಂಸನಿಷ್ಠ ಅಂದ್ರೆ ಮಾಂಸ ತಿನ್ನಂತ ದೇವತೆ ಅಂತ ಅರ್ಥ ಅಲ್ಲ. ರಕ್ತವರ್ಣ ಅಂದ್ರೆ ಕೆಂಪು ಬಣ್ಣ, ರಕ್ತವರ್ಣದ ದೇಹ ಕಾಂತಿ ಇದೆ ದೇವತೆಗೆ. ಮಾಂಸನಿಷ್ಠ ಅಂದ್ರೆ ಮಾನವನ ಶರೀರದಲ್ಲಿ ಮಾಂಸ ಎಲ್ಲೆಲ್ಲಿರುತ್ತೋ ಆ ಮಾಂಸ ಧಾತುಲಿ ಆಕೆ ಇರ್ತಾಳೆ. ಇವಳಿಗೆ ಯಾವ ನೈವೇದ್ಯ ಇಷ್ಟ ಅಂದ್ರೆ ಗುಡಾನ್ನ ಪ್ರೀತ ಮಾನಸ. ಗುಡಾನ್ನ ಅಂದ್ರೆ ಬೆಲ್ದನ್ನ, ಪೊಂಗಲ್ ಅಂತ ಕರಿತೀವಿ. 7 ಜನ ಯೋಗಿನಿಯರಿಗೆ ಒಂದೊಂದು ರೀತಿಯಾದಂತ ಆಹಾರ ಅಂದ್ರೆ ತುಂಬಾ ಇಷ್ಟ. ಮೊದಲನೆಯವಳಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಂತ ನೋಡಿದ್ವಿ. 2ನೇವಳಿಗೆ ಸ್ನಿಗ್ಧೌದನ ಪ್ರಿಯ ಅಥವಾ ತುಪ್ಪದ ಅನ್ನ. ಈಗ ಈಕೆಗೆ ಯಾವ್ದ್ ಬೇಕಂತೆ?
ಗುಡಾನ್ನ ಬೇಕು, ಬೆಲ್ಲದನ್ನ ಬೇಕು, ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಪೊಂಗಲ್, ಅಕ್ಕಿಯನ್ನ ಮೆತ್ತಗ್ ಬೇಯಿಸಿ ಬೆಲ್ಲ ಹಾಲು ಹಾಕಿ ಚೆನ್ನಾಗಿ ಕುದಿಸಿ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ತುಪ್ಪ ಹಾಕಿ ಮಾಡಿರ್ತಕ್ಕಂಥ ನೈವೇದ್ಯ ಅಂದ್ರೆ ಬಹಳ ಇಷ್ಟ. ಅವಳು ಎಲ್ಲಿದ್ದಾಳೆ? ಮಾಂಸದಲ್ಲಿದ್ದಾಳೆ. ಅಂದ್ರೆ ಈ ಬೆಲ್ಲ ಅಥವಾ ಬೆಲ್ಲದ ಅನ್ನವನ್ನ ತಿನ್ನೋದ್ರಿಂದ ಮಾಂಸದ ಧಾತುಗಳು ಪುಷ್ಟಿಯಾಗತ್ತೆ. ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇದೆ ಅಂತ ಹೇಳ್ತೀವಿ. ಹಾಗೂ ಬೆಲ್ಲ ಹೀಟ್ ಅಂತ ಕೂಡ ಹೇಳ್ತಾರೆ, ಅಗ್ನಿ ತತ್ವ. ಇವಳು ಅಗ್ನಿ ತತ್ವನೇ ಇಷ್ಟ ಪಡ್ತಾಳೆ. ಹಾಗಾಗಿ ಈ ದೇವತೆ ಆಧ್ಯಾತ್ಮಿಕವಾಗಿ ನಮಗೆ ಸುಖವನ್ನ ಪ್ರಸಾದಿಸ್ತಾಳೆ. ಹಾಗಾಗಿ ಇವಳು ಸುಖ, ಸುಖ ಅಂದ್ರೆ ಸ್ವೀಟ್ ಅಂತ ಅರ್ಥ, ಸಿಹಿ ಅಂತ ಅರ್ಥ. ಹಾಗೆ ಇವಳಿಗೆ ಸಿಹಿ ಅಂದ್ರೆ ಇಷ್ಟ. ಲಾಕಿನ್ಯಂಬ ಸ್ವರೂಪಿಣಿ ಅಂತ ವಶಿನ್ಯಾದಿ ವಾಗ್ದೇವತೆಗಳು ಅದಕ್ಕೆ ಕರೆದಿತ್ತು. ಸುಗಂಧ ದ್ರವ್ಯ ಇಲ್ದಿದ್ರು ಕೂಡ ನೋಡಿ, ಒಂದ್ ಅನ್ನ ಮಾಡ್ಬೇಕು ಅಂದ್ರೆ ಏನೇನು ಹಾಕ್ಬೇಕು ಅದಕ್ಕೆ. ಆಗ ಶಾಸ್ತ್ರದಲ್ಲಿ ಹೇಳ್ತಾರೆ, ನಮ್ ಕಲಿಯುಗದಲ್ಲಿ ಅದನ್ನೆಲ್ಲ ಹಾಕಕ್ ಆಗಲ್ಲ ನಾವು. ಅದಕ್ಕೆ ಹೇಳ್ತಾರೆ, ಆತರ ಸುಗಂಧವಾದಂತ ಪರಿಮಳಯುಕ್ತವಾದ ಅನ್ನ ನಿಮಗ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ, ಗೋಡಂಬಿ ಮುಂತಾದವು ಯಾವುದೂ ಇಲ್ಲ ಅಂದ್ರೂ ಕೂಡ ನಿಮ್ಮ ಹತ್ರ ಅನ್ನ ಬೆಲ್ಲವನ್ನ ಬೆರೆಸಿ ಇಕ್ಕೋದ್ರಿಂದ ಸಹ ಆಕೆ ನೈವೇದ್ಯವನ್ನ ಸ್ವೀಕರಿಸ್ತಾಳೆ. ನಿಮ್ಮ ಸ್ಥಿತಿಯನ್ನ ಅರಿತವಳಾಗಿ ಅದನ್ನ ಸ್ವೀಕರಿಸ್ತಾಳೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ವಾ? ಆಕೆ ಸೊ ಏನ್ ಇಡ್ತಿರೋ ಅದನ್ನ ಯಾರು ಪ್ರೀತಿಯಿಂದ ಸ್ವೀಕರಿಸ್ತಾಳೋ ಅವರೇ ದೇವತೆ. ಅದೇ ಬೇಕು ಇದೇ ಬೇಕು ಅಂತ ಯಾವ ದೇವರು ಕೂಡ ಆಜ್ಞೆ ಮಾಡಲ್ಲ ಅನ್ನೋದನ್ನ ಮಾಡ್ತೀವಿ. ಈಗ ಇನ್ನೊಂದು ಮಾಂಸನಿಷ್ಠ ಅಂತ ಆದ್ರೆ ನಾವು ಸ್ವಲ್ಪ ಅದನ್ನ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ರಕ್ತ ಬೀಜಾಸುರನ್ನ ಸಂಹಾರ ಮಾಡ್ಬೇಕು ತಾಯಿ. ಅವಾಗ ತನ್ನ ನಾಲಿಗೆನ ಇಡೀ ಯುದ್ಧ ರಂಗದಲ್ಲಿ ಚಾಚ್ತಾಳೆ. ತನ್ನ ನಾಲ್ಗೆ, ದೊಡ್ಡ ನಾಲ್ಗೆ ಎಲ್ಲಾ ಕಡೆ ಚಾಚಿ ಬಿಡ್ತಾಳೆ. ಅವನ ರಕ್ತ ಒಂದು ಭೂಮಿ ಮೇಲೆ ಬೀಳ್ಬಾರ್ದು, ಮತ್ತೆ ಇನ್ನೊಬ್ಬ ರಾಕ್ಷಸ ಹುಟ್ಟಬಾರ್ದು ಅಂತ. ಮತ್ ಹುಡ್ತಾ ಇರ್ತಾರೆ ರಕ್ತ ಬೀಜಾಸುರರು. ಹಾಗೆ ಸಂಹರಿಸಿ ಅವನನ್ನ ನುಂಗು ಬಿಡ್ತಾಳೆ ತಾಯಿ. ಇಲ್ಲ ಅಂದಿದ್ರೆ ರಕ್ತ ಬೀಜನಂದ 1000 ಮಂದಿ, 1000ದಿಂದ ಲಕ್ಷ ಮಂದಿ ಹೀಗೆ ಅವನ ಸಂತಾನ ಬೆಳೀತಾ ಹೋಗ್ತಾ ಇರ್ತು. ಆಮೇಲೆ ಅಸುರ ಸಂಹಾರಕ್ಕಾಗಿ ಭದ್ರಕಾಳಿಯಾಗಿ ಮುಂಡಮಾಲೆಯನ್ನ ಧರಿಸ್ತಾಳೆ. ರಣಚಂಡಿಯಾಗಿ ರಾಕ್ಷಸರ ರಕ್ತವನ್ನ ಪಾನ ಮಾಡ್ತಾಳೆ. ಹಾಗಾಗಿ ಆ ಅರ್ಥದಿಂದನೂ ಕೂಡ ಇವಳನ್ನ ಮಾಂಸನಿಷ್ಠ ಅಂತ ಕರೆದಿದ್ದಾರೆ. ಉದಾಹರಣೆಗೆ, ಊರ್ಧ್ವಕೇಶಿ ವಿರೂಪಾಕ್ಷಿ ಮಾಂಸ ಶೋಣಿತ ಭೋಜನೆ ತಿಷ್ಠದೇವಿ ಶಿಖಾ ಬಂದೆ ಚಾಮುಂಡೆ ಹೆ ಪರಾಜಿತೆ. ಈ ಶ್ಲೋಕವನ್ನ ಶ್ರಾದ್ದ ಸಮಯದಲ್ಲಿ ಹೇಳ್ತಾರೆ. ಗೊತ್ತಾ ನಿಮ್ಗೆ? ಶ್ರಾದ್ದ ಮಾಡಿಸ್ತಿರಲ್ಲ, ಯಾರನ್ನ ಕಾಲ್ ಸತ್ತೋಗ್ಬಿಟ್ಟಿದ್ರೆ, ಎಕ್ಸ್ಪೈರ್ ಆಗಿದ್ರೆ, ಡೆತ್ ಆಗಿದ್ರೆ, ಆ ಟೈಮಲ್ಲಿ ಷಟ್ ಕುಕ್ಷಿ ದಿಗ್ಬಂಧನ ಮಾಡ್ಬೇಕಾದ್ರೆ ಈ ಶ್ಲೋಕ ಹೇಳ್ತಾರೆ. ನೀವ್ ಯಾರನ್ನ ಕರ್ಸಿರ್ತೀರೋ ಅವ್ರು ಹೇಳ್ತಾರೆ. ಇದ್ರ ಅರ್ಥ ಏನ್ ಗೊತ್ತಾ? ದೇವಿ ಪುರಾಣದಲ್ಲಿ ಬರುತ್ತಿದ್ದು, ಮೇಲ್ಮುಖವಾದ ಕೂದಲುಳ್ಳವಳೆ, ವಿಕಾರವಾದ ಕಣ್ಣಿರವಳೆ, ಮಾಂಸ ರಕ್ತವನ್ನ ಭಕ್ಷಿಸವಳೆ, ಯಾರಿಂದಲೂ ಸೋಲಾಗದೇ ಇರ್ತಕ್ಕಂಥ ಚಾಮುಂಡಿ ತಾಯಿ, ನೀನು ಈ ಶ್ರಾದ್ದದ ಸಮಯದಲ್ಲಿ ನನ್ನ ರಕ್ಷಣೆ ಮಾಡ್ಕೊಳಕ್ಕೆ ನನ್ ಜುಟ್ಟಲ್ಲಿ ಬಂದು ಸೇರ್ಕೊ ಅಂತ ಪುರೋಹಿತರು ಹೇಳೋದು. ಇದನ್ನ ಎಲ್ಲಿ? ಜುಟ್ಟಲ್ಲಿ. ಅವ್ರು ಬಂದು ಸುಮ್ನೆ ಶ್ರಾದ್ದ ಮಾಡಿಸ್ತಾರ? ಶ್ರಾದ್ದ ಮಾಡಿ ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ರು ಬ್ರಾಹ್ಮಣರು. ಕುಂಬಳಕಾಯಿ ಕೊಟ್ಟೆ, ಛತ್ರಿ ಕೊಟ್ಟೆ, ಚಪ್ಲಿ ಕೊಟ್ಟೆ, ಚಾಪೆ ಕೊಟ್ಟೆ, ದಕ್ಷಿಣೆ ಕೊಟ್ಟೆ, ಎಲ್ಲಾ ಕೊಟ್ಟೆ, ಎಲ್ಲ ತಗೊಂಡ್ ಹೋಗ್ಬಿಟ್ರು ಅಂತೀರ. ಅವ್ರಿಗೂ ಒಂದ್ ಒಳಗಡೆ ಭಯ ಇರುತ್ತೆ. ಹಾಗಾಗಿ ಈ ಶ್ಲೋಕ ದೇವಿ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಸೊ ನನ್ ಜುಟ್ಟಲ್ಲಿ ಬಂದ್ ಸೇರ್ಕೊ ಅಂದ್ರೆ ನನ್ ಜುಟ್ಟಲ್ಲಿ ನಿಂತ್ಕೋ. ಯಾವುದೇ ರೀತಿಯಾದಂತ ಈ ಶ್ರಾದ್ದವನ್ನ ಅಂದ್ರೆ ಈ ಒಂದು ಆತ್ಮವನ್ನ ನಾನು ಇದಕ್ ಮೋಕ್ಷ ಕೊಡಿಸ್ಬೇಕು ಅಂತ ಇಲ್ಲಿ ಕೂತಿದ್ದೀನಿ. ಪಿಂಡ ಪ್ರದಾನ ಮಾಡಿಸ್ಬೇಕು ನಾನು. ಇದು ಇವರು ಎಳ್ಳು ಎಲ್ಲ ಕೊಟ್ಬಿಟ್ಟು ಇದಕ್ಕೊಂದು ಸ್ವರ್ಗ ಸೇರಿಸ್ಬೇಕು ನಾನು. ಆದ್ರೆ ಅದು ಹೋಗಲ್ಲ ಅಂದ್ರೆ, ಅಥವಾ ನನ್ನನ್ನೇ ಏನೋ ಅರ್ಧಂಬರ್ಧ ಅಪೂರ್ಣವಾಗಿ ಸತ್ತೋಗ್ಬಿಟ್ಟಿರ್ತಾರೆ ಆಕ್ಸಿಡೆಂಟ್ ಆಗಿ, ಅಥವಾ ಇನ್ನೂ ಚಿಕ್ಕ ವಯಸ್ಸಿರುತ್ತೆ, ಏನೋ ಒಂದು ಹೋಗ್ಬಿಟ್ಟಿರುತ್ತೆ ಆ ಜೀವ ಹೋಗಲ್ಲ. ಆ ಸಮಯದಲ್ಲಿ ಉಗ್ರವಾಗಿ ಯಾರು ಶ್ರಾದ್ದ ಮಾಡ್ತಾ ಇರ್ತಾರೋ ಅವ್ರ ಮೇಲೆ ಏನಾದ್ರೂ ನೆಗೆಟಿವ್ ಫಾರ್ಮ್ ಆಗ್ಬಾರ್ದು ಅಂದ್ಬಿಟ್ಟು ಈ ಶ್ಲೋಕ ಹೇಳ್ತಕ್ಕಂಥದ್ದು. ಅಂದ್ರೆ ತಾಯಿ ಯಾವಾಗ್ಲೂ ಆತರ ರಕ್ತ ಮಾಂಸವನ್ನ ಭುಂಜಿಸಲ್ಲ. ಆಕೆ ಆ ಒಂದು ಸಂದರ್ಭದಲ್ಲಿ ಆ ರೀತಿಯಾಗಿ ಉಗ್ರವಾಗಿ ಮಾಡ್ತಾಳೆ. ಅದು ಬಿಟ್ರೆ ಆಕೆ ಅಂತವಳಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮುಂದೆ ಸ್ವಾಧಿಷ್ಠಾನ ಚಕ್ರಕ್ಕೆ ಬರ್ತಾರೆ. ಸ್ವಾಧಿಷ್ಠಾನಾಂಬು ಜಗತ ಅಂತ ಬರ್ತಾರೆ 104ನೇ ಶ್ಲೋಕದಲ್ಲಿ. ಭಗವತಿ ಲಲಿತಾಂಬೆ ಸ್ವಾಧಿಷ್ಠಾನದಲ್ಲಿ 6 ದಳಗಳ ಕಮಲದಲ್ಲಿ ನೆಲೆಸ್ಕೊಂಡಿದ್ದಾಳೆ. ಇಲ್ಲಿ ಯಾವ ದೇವತೆ? ಕಾಕಿನಿ ಎಂಬ ಯೋಗಿನಿ. ಕಾಕಿನಿ ಅನ್ನೋ ದೇವರಿಗೆ 4 ತಲೆ. ಆ 4 ತಲೆ ಏನನ್ನ ಸೂಚಿಸುತ್ತೆ ಅಂದ್ರೆ 4 ಪುರುಷಾರ್ಥಗಳನ್ನ ಸೂಚಿಸುತ್ತೆ. ಯಾರು ಕಾಕಿನಿ ರೂಪದ ದೇವಿಯ ಉಪಾಸನೆಯನ್ನ ಮಾಡ್ತಿರೋ ಅವಳು ಧರ್ಮ, ಅರ್ಥ, ಕಾಮ
ಮೋಕ್ಷ ಅಂತಕ್ಕಂಥ ಚತುರ್ವಿಧ ಪುರುಷಾರ್ಥಗಳನ್ನ ಅನುಗ್ರಹ ಮಾಡ್ತಾಳೆ. ಇಲ್ಲಿ ದೇವಿಯ ಶೂಲ, ತ್ರಿಶೂಲ, ಪಾಶ, ಕಪಾಲ ಆಯುಧಗಳನ್ನು ಕೂಡ ಹೇಳ್ತಾರೆ. 4 ಜನ ಒಂದೊಂದು ಆಯುಧ ಇಟ್ಕೊಂಡಿದ್ದಾರೆ. ಯಾವುದು? ಒಬ್ರು ಶೂಲ, ತ್ರಿಶೂಲ, ಪಾಶ, ಕಪಾಲವನ್ನ 4 ತಲೆ ಉಳ್ತಕ್ಕಂಥ ದೇವಿ ಹಿಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಅವಳ ಬಣ್ಣ ಅರಿಶಿಣ ಬಣ್ಣ, ಯೆಲ್ಲೋ ಕಲರ್, ಹಳದಿ ಬಣ್ಣ. ಇಲ್ಲಿ ಅವಳ ಮುಖಭಾವ ಗರ್ವದಿಂದ ಇರುತ್ತೆ. ಯಾಕೆ ಗರ್ವದಿಂದ ಇರೋದು ಅಂದ್ರೆ ದುಷ್ಟರನ್ನ ಸಂಹಾರ ಮಾಡಕ್ಕೆ. ಆ ದುಷ್ಟರನ್ನ ಸಂಹಾರ ಮಾಡ್ತಕ್ಕಂತ ನೆಪದಿಂದ ಆಕೆ ಈ ಬಣ್ಣವನ್ನ ಹೊಂದಿದ್ದಾಳೆ ತಾಯಿ. ದೇವಿ ಮೇಧೋನಿಷ್ಠ ಅಂತ ಕರಿಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಅದನ್ನ ಭೇದಿಸಿ. ಮೇಧೋನಿಷ್ಠ ಮೀನ್ಸ್ ಮೆದುಳು, ಮೇಧಸ್ಸು, ಮೆದುಳು. ಮೆದುಳಲ್ಲಿದ್ದಾಳೆ, ಧಾತುವಲ್ಲಿದ್ದಾಳೆ, ನಮ್ಮ ಮೈಂಡ್ ಅಲ್ಲಿ ಇರ್ತಾಳೆ. ಕಾಕಿನಿ ಅಂದ್ರೆ ನಿಮ್ಗೆ ಗೊತ್ತಾ? ಹಾವು ಅಂತ ಅರ್ಥ. ಕಾಕಿನಿ ಅಂದ್ರೆ ಹಾವು, ಸ್ನೇಕ್ ಅಂತ ಅರ್ಥ. ಈ ದೇವತೆಯ ಶರೀರ ಛಾಯೆ ಬಂಗಾರದಂತೆ ಇರುತ್ತೆ. ಯೆಲ್ಲೋ ಕಲರ್ ಅಂದ್ರೆ ಬಂಗಾರ. ಸೌಂದರ್ಯವತಿಯಾಗಿದ್ದಾಳೆ, ಆದ್ರೆ ಅವಿರ್ಗತಳಾಗಿರ್ತಾಳೆ. ತುಂಬಾ ಗರ್ವ ಅವಳಿಗೆ. ಆದ್ರೆ ಮಧುಪ್ರೀತ, ಜೇನು ತುಪ್ಪದಷ್ಟೇ ಪ್ರೀತಿ ಕೂಡ ಇರುತ್ತೆ ಇವಳಲ್ಲಿ. ಇವಳು ಜೇನು ತುಪ್ಪದಷ್ಟೇ ಪ್ರೀತಿಯನ್ನ ಇಷ್ಟಪಡೋದ್ರಿಂದ ಅವಳಿಗೆ ಯಾವ ನೈವೇದ್ಯ ಅಂದ್ರೆ ಇಷ್ಟ ಅಂತ ಹೇಳ್ತಾರೆ ಅಂದ್ರೆ ಮಧುಪ್ರೀತನ ಅಂದ್ರೆ ತುಂಬಾ ಇಷ್ಟ. ಮಧುಪ್ರೀತ ಅಂದ್ರೆ ಕಬ್ಬಿನ ರಹ, ಸಿಹಿಯ ಪದಾರ್ಥ ಆಗಿರ್ತಕ್ಕಂಥ ಕಬ್ಬಿನ ರಸ, ಪಾನಕ ಅಥವಾ ಪಾಯಸ, ಏನೂ ಇಲ್ಲ ಅಂದ್ರೆ ಜೇನ್ ತುಪ್ಪ ಆದ್ರೂ ಕೂಡ ಇವಳಿಗೆ ಬಹಳ ಇಷ್ಟ. ಅಷ್ಟೇ ಅಲ್ಲ, ಇನ್ನೊಂದು ಇವಳಿಗೆ ಬಹಳ ಇಷ್ಟ ಅನ್ನದ ಐಟಮ್ ಅಲ್ಲಿ, ಅದೇ ದದ್ಯನ್ನ. ದದ್ಯನ್ನಾಸಕ್ತ ಹೃದಯ, ದದ್ಯನ್ನ, ದದ್ಯೋಜನ, ಮೊಸರನ್ನ ಅಂತಕ್ಕಂಥದ್ದು ಬಹಳ ಇಷ್ಟ. ಅದನ್ನು ಹೇಳ್ತಾರೆ. ಶುಂಠಿ, ಲವಣ, ಉಪ್ಪು, ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಸಾಸಿವೆ, ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ನಾವು ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ತಿನ್ನೋದ್ರಿಂದ ಮೆದುಳಿಗೆ ಬಹಳ ಸಹಕಾರಿಯಾಗತ್ತೆ. ಮೆದುಳು ಆಕ್ಟಿವ್ ಆಗ್ಬೇಕು, ಅದ್ರಲ್ಲಿ ಹಾರ್ಮೋನ್ ರಿಲೀಸ್ ಆಗ್ಬೇಕು ಅಂದ್ರೆ ಕೆಲವೊಂದಷ್ಟು ಪದಾರ್ಥ ತಿಂತೀರಾ. ಗೋಡಂಬಿ, ದ್ರಾಕ್ಷಿ ಎಲ್ಲ ನೀರನ್ನು ನೆನೆಸಿ ಮಕ್ಳು ಕೊಡ್ತಾ ಇರ್ತೀರಾ. ಓದೋ ಮಕ್ಳು ಚೆನ್ನಾಗಿ ಚುರುಕಾಗ್ಬೇಕು ಅನ್ನೋ ಉದ್ದೇಶದಿಂದ. ಅದೇ ತರ ಈ ಜೇನುತುಪ್ಪವನ್ನ, ಕಬ್ಬಿನ ರಸವನ್ನ, ಈ ಮೊಸರನ್ನವನ್ನ ನೈವೇದ್ಯ ಮಾಡಿ ಆ ಮಕ್ಕಳಿಗೆ ಕೊಡೋದ್ರಿಂದ ಅವರ ಮೇಧಸ್ಸು, ಬುದ್ಧಿಶಕ್ತಿ ತುಂಬಾನೇ ಚೆನ್ನಾಗಿ ವರ್ಕ್ ಆಗತ್ತೆ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ರಸಾದಿ ದೇವತೆಯವಳು, ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ ಎಲ್ಲ ಮಿಶ್ರಣ ಅಭಿಷೇಕ ಮಾಡ್ತೀವಲ್ವಾ, ಇದು ಅಂದ್ರೆ ಅವಳಿಗೆ ಬಹಳ ಇಷ್ಟ. ಪಂಚಾಮೃತ ಅಂದ್ರೂ ಕೂಡ ಬಹಳ ಇಷ್ಟ ಆಗತ್ತೆ ಅವಳಿಗೆ. ವಸಂತೆ ಪುಷ್ಪ ಸಮಯ ಅಂದ್ರೆ ವಸಂತ ಋತು ಭೂಮಿಯಲ್ಲಿ ಬರ್ಬೇಕಾದ್ರೆ ಯಾವ ತರ ತುಂಬಾ ಸಂತೋಷದಿಂದ ಬರುತ್ತೆ, ಅವಳಿಗೆ ತುಂಬಾ ಸಂತೋಷ. ಆದ್ರೆ ನಾವು ಗರ್ವದಿಂದ ಇದ್ರೆ ಅವಳು ಗರ್ವದಿಂದ ಇರ್ತಾಳೆ. ಅದಕ್ಕೆ ನಾವ್ ಯಾವತ್ತೂ ಕೂಡ ಗರ್ವದಿಂದ ಇರಬಾರ್ದು. ಅವಳು ಕೂಡ ಪ್ರೀತಿ, ಯಾವ ಪ್ರೀತಿ? ಆ ಜೇನುತುಪ್ಪದಷ್ಟೇ ಪ್ರೀತಿಯಿಂದ ತಾಯಿ ಇರ್ತಾಳೆ ಅನ್ನೋ ಸತ್ಯವನ್ನ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಮೂಲಾಧಾರ ಚಕ್ರಕ್ಕೆ ಬರ್ತಾರೆ. ಮಾನವನ ಶರೀರದ ಪೀಠ ಅಂತ ಕರಿಬಹುದು. ದ ಬೇಸ್, ಫೌಂಡೇಶನ್ ಅಥವಾ ಅಡಿಪಾಯ, ಬುನಾದಿ ಅಂತ ಕರಿಬಹುದು. ಈ ಮೂಲಾಧಾರ ಚಕ್ರ ಅಂತಕ್ಕಂಥದ್ದು ಬೆನ್ನು ಮೂಳೆಗೆ ಆಧಾರವಾಗಿರುತ್ತೆ. ಅದಕ್ಕೆ ಇದನ್ನ ಮೂಲಾಧಾರ ಅಂತ ಕರಿತೀವಿ. ಸುಷುಮ್ನ ನಾಡಿಗೆ ಇದೆ ಆಧಾರ. ಸುಷುಮ್ನಕ್ಕೆ ಎಡಗಡೆ ಬಲಗಡೆ ಏನೇನಿರುತ್ತೆ ಅಂತ ಹೇಳಿದೀನಿ. ಇಡಾ ಪಿಂಗಳ ಅನ್ನೋ ನಾಡಿ ಇರುತ್ತೆ. ಜೊತೆಗೆ ನಮ್ಮ ಹಾರ್ಟ್, ಅದು ಉಸಿರಾಟ ಆಡ್ತಿದೀವಲ್ಲ, ಲಂಗ್ಸ್, ಶ್ವಾಸ ಚಲನೆ, ಅದು ಹಂಸಧ್ವನಿ, ಸೋಹಂ ಧ್ವನಿ ಅಂತಕ್ಕಂಥ ನಾದ ಬರ್ತಾ ಇರುತ್ತೆ. ಯಾವ ಧ್ವನಿ? ಒಂದು ಹಂಸಧ್ವನಿ, ಇನ್ನೊಂದು ಸೋಹಂ ಧ್ವನಿ. 3 ಸುತ್ತು ಸುತ್ತಕೊಂಡು ಮುಖವನ್ನ ಮರೆಸ್ಕೊಂಡು ಸರ್ಪಾಕಾರ ತರ 3 ಸುತ್ತು, ರೌಂಡ್ 1, ರೌಂಡ್ 2, ರೌಂಡ್ 3. ಮೊದಲನೇ ಸುತ್ತು, 2ನೇ ಸುತ್ತು, 3ನೇ ಸುತ್ತು, ಅದಾದ್ಮೇಲೆ ಅರ್ಧ ಸುತ್ತು, ಆಮೇಲೆ ಅದಕ್ಕೆ ತಲೆ ಇರುತ್ತೆ. ಈ ತರ 3 ಸುತ್ತಕೊಂಡು ಸರ್ಪಾಕಾರದ ಜೊತೆ ಕುಂಡಲಿನಿ ಶಕ್ತಿಗೆ ಆಧಾರವಾದ ಪದ್ಮವೇ ಮೂಲಾಧಾರ. ಇದನ್ನೇ ಬ್ರಹ್ಮಮುಖ ಅಂತ ಕೂಡ ಕರೀತಾರೆ. ಮಾನವನ ಶರೀರದ ಗುದಸ್ಥಾನ, ಮಾನವನ ಶರೀರದ ಗುದಸ್ಥಾನದ ಸ್ವಲ್ಪ ಮೇಲೆ 4 ದಳಗಳಿರ್ತಕ್ಕಂಥ ಪದ್ಮ. ಈ ಮೂಲಾಧಾರ ಪದ್ಮದ ಸ್ವರೂಪಿಣಿಯರು ದೇವತೆಗಳು ಬಹಳ ವಿಶೇಷ. ಪದ್ಮಕರ್ಣಿಕಾ ಅಂತ ಕರಿತೀವಿ. 5 ಮುಖ, 4 ಕೈ. ಆ ಕೈಗಳಲ್ಲಿ ಕಮಲ, ಅಂಕುಶ, ಪುಸ್ತಕ, ಜ್ಞಾನ ಇಟ್ಕೊಂಡಿದ್ದಾರೆ. 4 ಕೈ, 5 ಮುಖಕ್ಕೆ 4 ಕೈ ಅಂತೆ. ಮೊದಲನೇ ಕೈಯಲ್ಲಿ ಕಮಲ,
ಎರಡನೇ ಕೈಯಲ್ಲಿ ಅಂಕುಶ, ಇನ್ನೊಂದ್ ಕೈಯಲ್ಲಿ ಪುಸ್ತಕ, ಇನ್ನೊಂದು ಜ್ಞಾನ ಅಥವಾ ಜ್ಞಾನ ಮುದ್ರಾ ಅಂತಕ್ಕಂಥ ಆಯುಧ ಇಟ್ಕೊಂಡಿದ್ದಾರೆ. ಆ ಕುಂಡಲಿನಿ ಶಕ್ತಿ ಜಾಗೃತವಾದಾಗ ಮಾನವನಲ್ಲಿ ದೈವದ ನಂಬಿಕೆ ಬರುತ್ತೆ, ಭಕ್ತಿ ಬರುತ್ತೆ, ಜಿಜ್ಞಾಸೆ ಬರುತ್ತೆ, ಸತ್ಸಂಗ ಬರುತ್ತೆ, ಒಳ್ಳೊಳ್ಳೆ ಪುಸ್ತಕ ಓದ್ಬೇಕು ಅಂತ ಅನ್ಸುತ್ತೆ, ನಮ್ಮ ಬಗ್ಗೆ ನಮ್ಗೆ ಆತ್ಮ ವಿವೇಕ ಆಗತ್ತೆ, ಅಂತರ್ಮಥನ ಆಗತ್ತೆ, ಯೋಗ ಸಾಧನೆಯಲ್ಲಿ ಆಸಕ್ತಿ ಬರುತ್ತೆ, ಎಲ್ಲ ಪಡೆಯೋ ಆನಂದ ಜ್ಞಾನ ಪಡೆಯುತ್ತೆ. ತುಂಬಾ ಜನ ಹೇಳ್ತಾ ಇದ್ದಾರೆ, ಸರ್ ದೇವ್ರು ಅಂದ್ರೆ ನಂಬಿಕೆ ಇಲ್ಲ ನಮ್ಮ ಮನೆಯವ್ರಿಗೆ, ಕೈಯೇ ಮುಗಿಯಲ್ಲ, ಇದೆಲ್ಲ ಸುಮ್ನೆ ಕಟ್ಕತೆ ಅಂತಾರೆ, ಬೈತಾರ ನನ್ನ ಅಂತ ಹೇಳ್ತೀರಾ. ಯಾವಾಗ ಸರ್ ಅವರೆಲ್ಲ ಸರಿ ಹೋಗ್ತಾರೆ? ಯಾಕೆ ಸರ್ ಹೀಗಿದ್ದೀರಾ ಅಂದ್ರೆ, ಮೂಲಾಧಾರ ಚಕ್ರವನ್ನ ಆಫ್ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ಟಿರ್ತಾರೆ, ಅವರು ಬ್ಲಾಕ್ನೇ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅಂತವ್ರಿಗೆ ನಾವೇನು ಮಾಡ್ಬಾರ್ದು. ಎಲ್ಲಿ ತನಕ ಅಂದ್ರೆ ಅವರಷ್ಟಕ್ಕೆ ಅವರೇ ಒಂದು ದಿನ ಅದು ಆಕ್ಟಿವೇಟ್ ಆದ್ರೆ ನಾನು ಇಷ್ಟು ವರ್ಷ ಮಾಡ್ದಂತ ತಪ್ಪಿನ ಬಗ್ಗೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅವಾಗ ಪಶ್ಚಾತ್ತಾಪ ಪಡ್ತಾರೆ. ಕೆಲವೊಬ್ರಿಗಂತೂ ಸಾಯೋ ತನಕ ಆಗಲ್ಲ. ಅದ್ರ ಅರ್ಥ ಕರ್ಮದಲ್ಲೇ ಹುಟ್ಟಿ ಕರ್ಮದಲ್ಲೇ ಈ ಯೋನಿಯಲ್ಲಿ ಅವರು ಏನನ್ನೂ ಮಾಡದೆ ಹಾಗೆ ಹೋಗ್ಬಿಟ್ಟು ಮತ್ತೆ ಮುಂದಿನ ಜನ್ಮದಲ್ಲಿ ಬಂದು ಕಷ್ಟ ಅನುಭವಿಸ್ತಾರೆ. ಈಗ ತುಂಬಾ ಸುಖವಾಗಿರ್ತಾರೆ, ಆದ್ರೆ ಮತ್ತೆ ಮುಂದಿನ ಜನ್ಮದಲ್ಲಿ ಕಷ್ಟ ಪಡ್ಲೇಬೇಕಾ? ಅದಕ್ಕೆ ಇರುವಾಗೆ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಂಡು ಭಕ್ತಿ, ಸತ್ಸಂಗ, ಒಳ್ಳೊಳ್ಳೆ ವಿಚಾರ ಕೇಳಿಸ್ಕೊಂಡು ಹೋದ್ರೆ ಯಾವ್ದೂ ಇರಲ್ಲ, ಯಾವ್ದು ಕೂಡ ಇರಲ್ಲ. ಈ ಮೂಲಾಧಾರ ಪದ್ಮದಲ್ಲಿ ಸಾಕಿನಿ ಎನ್ನುವ ದೇವತೆ ಇದ್ದಾಳೆ. ಭೂಮಿ, ನೀರು, ಪ್ರಕಾಶ, ಗಾಳಿ, ಆಕಾಶದ ಪಂಚಭೂತಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಇವಳು ನಮ್ಮ ಪಂಚಪ್ರಾಣಗಳ ಸಂಕೇತ. ನಾನ್ ಪಂಚಪ್ರಾಣ ಅಂತ ಕರಿತೀರಿ ಯಾರನ್ನಾದ್ರೂನ. ಪಂಚಪ್ರಾಣ ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇಷ್ಟು ಪ್ರಾಣ ಇದೆ ನನ್ನಲ್ಲಿ, ಇಷ್ಟು ಪ್ರಾಣಗಳಿಗಿಂತ ಹೆಚ್ಚಿನ ಪ್ರಾಣ ನೀನು ಅಂತ. ಈ 5 ಪ್ರಾಣಗಳಿಗೆ ದೇವತೆನೇ ಇವಳು, ಅಧಿಷ್ಠಾದ್ರಿ ದೇವತೆನೇ ಸಾಕಿನಿ ಅಂತಕ್ಕಂಥ ದೇವತೆ. ಅವಳನ್ನು ವರದೆ ಅಂತ ಕರಿತೀವಿ. ಇವಳಿಗೆ ಯಾವ ನೈವೇದ್ಯ ಅಂದ್ರೆ ಇಷ್ಟ? ಹೆಸರು ಬೇಳೆ ಮತ್ತು ಅಕ್ಕಿ ಅನ್ನ ಬೆರಸಿ ಮಾಡಿರ್ತಕ್ಕಂಥ ಪೊಂಗಲ್, ಕಿಚಡಿ ಅಥವಾ ಹುಗ್ಗಿ ಅಂದ್ರೆ ಬಹಳ ಇಷ್ಟ ಆಗತ್ತೆ ತಾಯಿಗೆ. ಮುದ್ಗೌದನ ಆಸಕ್ತ ಚಿತ್ತ ಅಂದ್ರೆ ಮುದ್ಗೌದನ, ಉದ್ದಿನ ಬೇಳೆ ಅಥವಾ ಹೆಸರು ಬೇಳೆ ಅಂತ ಅರ್ಥ ಬರುತ್ತದೆ ಸಂಸ್ಕೃತದಲ್ಲಿ. ಆ ಉದ್ದಿನ ಬೇಳೆ ಅಥವಾ ಹೆಸರು ಬೇಳೆ ಯಾವ್ದಾದ್ರೂ ಆಗತ್ತೆ. ಕೆಲವೊಬ್ರು ಉದ್ದಿನ ಬೇಳೆಯಿಂದ ವಡೆ ಮಾಡಿ ಇಟ್ಬಿಡ್ತಾರೆ ತಾಯಿಗೆ, ಕೆಲವೊಬ್ರು ಹೆಸರು ಬೇಳೆನ ಬಯಸಿ ಪೊಂಗಲ್ ಮಾಡ್ತಾರೆ. ಕಾಳು ಮೆಣಸು, ಕೊಬ್ಬರಿ ಎಲ್ಲ ಹಾಕ್ಬೇಕು. ಅದು ಹೇಗೆ ಅಂದ್ರೆ 1 ಅಳತೆ ಅಕ್ಕಿ, ಅದರ ಅರ್ಧ ಹೆಸರು ಬೇಳೆ ಅಥವಾ ಉದ್ದಿನ ಬೇಳೆಯನ್ನ ಬಳಸಿ ಹಸುವಿನ ತುಪ್ಪ ಅಥವಾ ಹಸುವಿನ ಹಾಲು, ಕಾಳು ಮೆಣಸನ್ನೆಲ್ಲ ಮಂದಾಗ್ನಿ ಅಂತ ಕರೀತಾರೆ. ಮಂದಾಗ್ನಿ ಅಂದ್ರೆ ಆ ನೈವೇದ್ಯವನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ನೀವು ಫ್ಲೇಮ್ ಅನ್ನ ಹೈ ಇಟ್ಕೋಬಾರ್ದು, ಉರಿ ಜೋರ್ ಇಟ್ಕೊಂಡ್ ಮಾಡ್ಬಾರ್ದು. ಅದನ್ನ ಅದು ಹೇಗ್ ಇಟ್ಕೊಂಡ್ ಮಾಡ್ಬೇಕು ಅಂತಾರಂದ್ರೆ ಮಂದಾಗ್ನಿಯಾಗಿ ಮಾಡಿ ಅಂತ ಹೇಳ್ತಾರೆ. ಅದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು, ಮೀಡಿಯಂ ಹುರಿಲಿ ಇಟ್ಕೊಂಡು ಬೇಯಿಸಿ ಅನ್ನವನ್ನ ತಯಾರಿಸಿದಾಗ ಅದನ್ನ ಸಿದ್ಧಾನ್ನ ಅಂತ ಕರಿತೀವಿ. ಈ ಸಿದ್ಧಾನ್ನವನ್ನ ಮಹರ್ಷಿಗಳು ಈಗ್ಲೂ ಕೂಡ ಸ್ವೀಕರಿಸ್ತಾರೆ. ಅವರೆಲ್ಲ ಏನ್ ಊಟ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಸಿದ್ಧಾನ್ನ ಇದೆ, ಉದ್ದಿನ ಬೇಳೆ ಅಥವಾ ಹೆಸರು ಬೇಳೆ ಅಥವಾ ಅಕ್ಕಿ ಇದನ್ನೆಲ್ಲ ನೈವೇದ್ಯ ಮಾಡ್ತಾರೆ ಅವರು. ತದನಂತರ ಅವು ಕೂಡ ಸೇವಿಸ್ತಾರೆ. ಯಾಕಂದ್ರೆ ಅದು ಪೌಷ್ಟಿಕವಾಗಿರ್ತಕ್ಕಂಥದ್ದು, ಸಾಕಿನಿ ದೇವತೆಗೆ ಪ್ರೀತಿ ಪಾತ್ರ ಆಗಿರ್ತಕ್ಕಂಥದ್ದು. ಉದ್ದು ಅಥವಾ ಹೆಸರು, ಉದ್ದಿನ ಬೇಳೆ ಹೆಸರು ಬೇಳೆ 2 ಆಪ್ಷನ್ ಕೊಟ್ಟಿದ್ದೀನಿ. ಕೆಲವೊಬ್ರು ಉದ್ದಿನ ಬೇಳೆ ಅಂತ ಹೇಳ್ತಾರೆ, ಇನ್ನೂ ಕೆಲವೊಬ್ರು ಹೆಸರು ಬೇಳೆ ಅಂತಾರೆ. ಹಾಗಾಗಿ 2 ಹೇಳಿದ್ದೀನಿ. ಆ ಉದ್ದು ಅಂತಕ್ಕಂಥದ್ದು, ಹೆಸರು ಅಂತಕ್ಕಂಥದ್ದು ಧಾನ್ಯ ಮಾಂಸದಷ್ಟು ಅಥವಾ ಮಾಂಸದಕ್ಕಿಂತ ಬ್ಯಾಲೆನ್ಸ್ ಮಾಡುವಷ್ಟು ಹೊಂದಿರ್ತಕ್ಕಂಥ ಧಾನ್ಯ. ಹಾಗಾಗಿ ಅದನ್ನ ಇಲ್ಲಿ ಆಕೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಈಗಿನ ಕಾಲದಲ್ಲಿ ಆತರಲ್ಲಿ ಏನಿಲ್ಲ ನೋಡಿ. ತಿರುಪತಿ ದೇವಸ್ಥಾನದಲ್ಲಿ ಈಗ್ಲೂ ಕೂಡ ವೆಂಕಟೇಶ್ವರನಿಗೆ ಪೊಂಗಲ್ ಜೊತೆಗೆ ಉದ್ದಿಂದ ತಯಾರಿಸತಕ್ಕಂಥ ವಡೆ ಅಂದ್ರೆ ತುಂಬಾ ಇಷ್ಟ. ತುಪ್ಪದಲ್ಲಿ ನೈವೇದ್ಯ ಮಾಡಿ ಈಗ್ಲೂ ಕೂಡ ಸ್ವಾಮಿಗೆ ನೈವೇದ್ಯವನ್ನ ಮಾಡ್ತಾರೆ. ಅದೇ ತರ ಸಾಕಿನಿ ಅಂತಕ್ಕಂಥ ದೇವತೆ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತಾಳೆ. 107 ಮತ್ತು 108ನೇ ಶ್ಲೋಕ 2 ಒಟ್ಟು ಮಾಡಿ ಹೇಳ್ಬೇಕಾಗತ್ತೆ ನಾವು. ಶ್ರುತಿ, ಸ್ಮೃತಿ ಮತ್ತು ಪುರಾಣ ನಮ್ಮ ಸನಾತನ ಧರ್ಮಾಚರಣೆ. ಯಾವುದೇ ಪೂಜೆ ಮಾಡಿ, ಹೋಮ ಮಾಡಿ ಸಂಕಲ್ಪ ಮಾಡ್ತೀವಿ. ಸಂಕಲ್ಪ ಅಂದ್ರೆ ಏನು? ಬೈಕೆ, ನಮ್ಮ ಆಸೆ, ಅಥವಾ ಏನೋ ನಂಗೊಂದು ಇಚ್ಛೆ ಇದೆ, ಅದ್ರಲ್ಲಿ ನನ್ ಶ್ರುತಿ, ಸ್ಮೃತಿ, ಪುರಾಣೋಕ್ತ ಫಲಪ್ರಾಪ್ಯರ್ಥವನ್ನ ಸೇರ್ಸೋದು. ನಂಗೆ ಇದಿದಾಗ್ಬೇಕು, ಮಗನ್ ಮದ್ವೆ ಆಗ್ಬೇಕು, ಮಗಳಿಗ್ ಮದ್ವೆ ಆಗ್ಬೇಕು, ಮಕ್ಳಾಗ್ಬೇಕು, ಮನೆ ಕಟ್ಬೇಕು ಅಂತಕ್ಕಂಥ ಏನೋ ಒಂದು ಇಚ್ಛೆ ಇಟ್ಕೊಂಡು ಸಂಕಲ್ಪ ಮಾಡ್ತೀರ. ಆಗ ಧರ್ಮಶಾಸ್ತ್ರ ಪುರಾಣದಲ್ಲಿ ಹೇಳುತ್ತೆ, ನೀನು ಮಾಡೋ ಪೂಜೆ ನಿಜವಾಗ್ಲೂ ಸತ್ಯ ಹಾಗೂ ಯಾವುದೇ ತರ ಬೇರೆಯವ್ರಿಗೆ ಕೆಟ್ಟದ್ ಮಾಡದೇ ಇದ್ರೆ ಅದ್ ನೆರವೇರುತ್ತೆ.
ಅಗ್ನಿಯಲ್ಲಿ ಹೋಮಗಳನ್ನ ಮಾಡ್ಬೇಕಾದ್ರೆ ದೇವತೆಗಳಿಗೆ ಸ್ವಾಹ ಅಂತ ಕೊಡ್ತೀವಿ, ಪಿತೃಗಳಿಗೆ ಸ್ವಧಾ ಅಂತ ಸಂಬೋಧಿಸ್ತೀವಿ. ಸ್ವಾಹ ಅಂತಕ್ಕಂಥವಳು ಅಗ್ನಿಯ ಪತ್ನಿ. ಯಾರೋ ಅಗ್ನಿಯ ಪತ್ನಿ ಹೆಸರು ಸ್ವಾಹ. ಇವಳು ದಕ್ಷ ಬ್ರಹ್ಮನ ಮಗಳಾಗಿರ್ತಾಳೆ, ಮಹಾಪತಿವ್ರತೆ. ಯಜ್ಞಗಳಲ್ಲಿ ಸ್ವಾಹವನ್ನ ಕರೆದು ಅಗ್ನಿಗಿರುವ ಹವಿಸನ್ನ ಕೊಡಿತಾರೆ, ಅಂದ್ರೆ ಕೊಡ್ತೀವಿ ನಾವು. ಅವಳು ಬಹಳ ಪ್ರೀತಿಯಿಂದ ಗಂಡನ್ ತಗೊಂಡೋಗ್ ಕೊಡ್ತಾಳೆ. ನಾವ್ ಇಷ್ಟ ದಿನ ಅನ್ಕೊಂಡಿದ್ ಅಗ್ನಿ ಕೊಡ್ತೀವಿ, ಅಗ್ನಿಗೆ ತಗೊಂಡೋಗ್ ಮುಡಿಸ್ತಾನೆ, ಅಲ್ಲ. ಇದೊಂದು ಟ್ವಿಸ್ಟ್. ನಾವು ಕೊಡ್ತಾ ಇರೋದು ದೇವತೆಗಳೆಲ್ಲ ಸೇರ್ಬಿಟ್ಟು ಅಗ್ನಿಗೆ ನೇಮಕ ಮಾಡ್ತಾರೆ, ನೋಡ್ ನೀನ್ ಸ್ವೀಕರಿಸ್ ತಗೊಂಬಂದ್ ಕೊಡು ಅಂತ. ಬಟ್ ಅಗ್ನಿ ಅವನು ತನ್ನ ಹೆಂಡತಿಗೆ ಹೇಳ್ತಾನೆ, ನೀನ್ ತಗೊಂಬಂದ್ ಕೊಡು ಅಂತ. ಅಲ್ಲಿ ಸ್ವಾಹ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಅಗ್ನಿಯ ಹೆಂಡತಿಯ ಹೆಸರು ಸ್ವಾಹ ಆಗಿರುತ್ತೆ. ಅವಳು ತಗೊಂಡೋಗಿ ತನ್ನ ಗಂಡನಿಗೆ ಕೊಟ್ಟಾಗ ಗಂಡ ತಗೊಂಡೋಗಿ ಅಗ್ನಿದೇವ ಎಲ್ಲ ದೇವತೆಗಳು ಕೊಡ್ತಾರೆ. ಸರ್ ಯಾಕೆ ಸರ್ ಹೀಗೆ? ಒಮ್ಮೆ ಅಗ್ನಿ ಸಪ್ತ ಋಷಿಗಳ ಪತ್ನಿಯರನ್ನು ನೋಡಿ ಮೋಹಗೊಂಡ್ಬಿಡ್ತಾನೆ. ಪೂಜೆ ಆಶ್ರಮದಲ್ಲಿ ಯಾವ್ದು ಹೋಮ ಆಗ್ತಿರುತ್ತೆ. ಆಗ ಹೋಮದಲ್ಲಿ ಅಗ್ನಿದೇವ ಇರ್ತಾನೆ. ಆ ಸಪ್ತ ಋಷಿಗಳ ಜೊತೆ ಅವನ ಹೆಂಡತಿಯರಿದ್ದಾಗ ಮೋಹಗೊಂಡ್ತಾನೆ. ಆಗ ಸ್ವಾಹಾದೇವಿ ವಶಿಷ್ಠರ ಪತ್ನಿ ಅರುಂಧತಿಯನ್ನ ಬಿಟ್ಟು ಉಳಿದ ಋಷಿ ಪತ್ನಿಯ ರೂಪವನ್ನ ಧರಿಸಿ ಅಗ್ನಿಯನ್ನು ತೃಪ್ತಿಪಡಿಸ್ತಾಳೆ. ಎಲ್ಲಾ ರೂಪವನ್ನು ತಗೊಂತಾಳೆ, ಆದ್ರೆ ವಶಿಷ್ಠರ ಪತ್ನಿ ಮತ್ತೆ ಅರುಂಧತಿ ದೇವಿನ ಮಾತ್ರ ಅವಳ ರೂಪ ತಗೊಳಕ್ ಆಗಲ್ಲ. ಆ ಸ್ವದಾದೇವಿ ದಕ್ಷ ಬ್ರಹ್ಮನ ಪುತ್ರಿ ಮತ್ತು ಪಿತೃದೇವತೆಗಳ ಪತ್ನಿ ಆಗಿರ್ತಕ್ಕಂಥವಳು ಹೋಮ ಮಾಡ್ಬೇಕಾದ್ರೆ ಈ ರೀತಿಯಾದಂತದ್ನ ಎಸಗ್ಬಿಟ್ರಲ್ಲ, ಅಪಚಾರವನ್ನ. ದೇವತೆಗಳಿಗೆ ಕೊಡ್ತಾ ಇರೋ ಆಹಾರ ಇದು, ಪಿತೃಗಳು ಕೊಡ್ತಾ ಇರ್ತಕ್ಕಂಥ ಆಹಾರ. ದೇವತೆಗಳಿಗೆ ಆಹಾರ ಕೊಟ್ರೆ ಅದು ಹವ್ಯ, ಪಿತೃಗಳಿಗೆ ಆಹಾರ ಕೊಟ್ರೆ ಅದು ಕವ್ಯ. ಆಗ ಅವ್ರು ಹೇಳ್ತಾರೆ, ಇನ್ನು ಮುಂದೆ ನೀನು ಬರ್ಬೇಡ, ಇನ್ಮೇಲೆ ನೀನು ಸ್ವಾಹಾನೇ ಕಳ್ಸು, ಸ್ವದಾನೇ ಕಳ್ಸು. ಆಗ ಅಗ್ನಿದೇವ ಎಲ್ಲಿ ಸವಾರಿ ಹೊರಟ್ರು ಕೂಡ ಬಲಭಾಗದಲ್ಲಿ ಸ್ವಾಹಾದೇವಿ, ಎಡಭಾಗದಲ್ಲಿ ಸ್ವದಾದೇವಿ ಇರ್ತಾರೆ. ಇಬ್ರು ಕೂಡ ಹೆಂಡ್ತಿರೆ, ದಕ್ಷ ಬ್ರಹ್ಮನ ಮಕ್ಕಳು. ಸ್ವದಾದೇವಿ ಸ್ವಾಹಾದೇವಿ ದೇವತೆಗಳು ಹಾಗೂ ಸ್ವದಾದೇವಿ ಪಿತೃಗಳು ಇಬ್ರುದು ಅವಿಸನ್ನ ಸ್ವೀಕರಿಸಿ ತಗೊಂಡೋಗಿ ಅಗ್ನಿಗೆ ಕೊಡ್ತಾರೆ. ದೇವದೂತರು ಅಂತ ಕೂಡ ಕೊಡ್ಬೋದು ಇದನ್ನ. ಇದೆಲ್ಲ ಯಾಕೆ ವಿಚಾರ ಬಂತು ಅಂದ್ರೆ, ಈ ದೇವಿ ಶ್ಲೋಕವನ್ನ ಹೇಳ್ಬೇಕಾದ್ರೆ ಷಟ್ಚಕ್ರ ಅಂತ ಬರ್ತದೆ. ಹಾಗಾಗಿ ಈ ವಿಚಾರವನ್ನ ಮೊದ್ಲೇ ಹೇಳ್ತಾ ಇದ್ದೀನಿ, ಮುಂದೆ ಕನ್ಫ್ಯೂಷನ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ಹಾಕಿನಿ ಅನ್ನೋ ದೇವಿ ಬರ್ತಾರೆ ಮುಂದಿನದಲ್ಲಿ. ನಾವು ಹಾಕಿನಿ ದೇವಿ ಬಗ್ಗೆ ಮಾತಾಡ್ತೀವಿ. ಇವಳನ್ನ ಕ್ಷಮಾವತಿ, ಹಂಸವತಿ ಅಂತ ಕೂಡ ಕರಿತೀವಿ. ಗುರುವಿನ ಆಜ್ಞೆಯನ್ನ ಹೊಂದೋ ಸ್ಥಾನ ಆಜ್ಞಾ ಚಕ್ರ. ಹಣೆ ಮುದ್ರಿಸ್ಬಾರ್ದು, ಹಣೆ ಮೇಲೆ ಅಂಗೈಯಿಂದ ಉಜ್ಕೋಬಾರ್ದು, ಹೊಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು. ಭ್ರೂಂಕುಟಿ ಅಂದ್ರೆ ಅಥವಾ ಭ್ರೂಕುಟಿ ಅಂದ್ರೆ ಗಂಟಿಕ್ಕೋದು, ಆತರ ಮಾಡ್ಕೋಬಾರ್ದು. ಅಲ್ಲಿ ಚಕ್ರದಲ್ಲಿ ಮಜ್ಜ ಅನ್ನೋ ಧಾತುವಿನಲ್ಲಿ ತಾಯಿಯಾದಂತ ಆಕಿನಿ ದೇವಿ ಇರ್ತಾಳೆ ನಮ್ಮ ಹಣೆ ಭಾಗದಲ್ಲಿ. ಆ ದೇವತೆಗೆ ಪ್ರೀತಿ ಆಗಿರ್ತಕ್ಕಂಥ ನೈವೇದ್ಯ ಪುಳಿಯೋಗರೆ ಅಥವಾ ಅರಿಶಿಣವನ್ನ ಹಾಕಿ ಮಾಡಿರ್ತಕ್ಕಂಥ ಅನ್ನ, ದದ್ಯೋಜನ ಕೂಡ ಆಗತ್ತೆ. ಪ್ರೀತಿ ಪಾತ್ರ ಆಗಿರ್ತಕ್ಕಂಥ ನೈವೇದ್ಯವನ್ನ ಮಾಡಿ ನೀವು ತಾಯಿಗೆ ಅರ್ಪಣೆ ಮಾಡಿದಾಗ ಇವಳು ಅದನ್ನ ಸ್ವೀಕರಿಸ್ತಾಳೆ. ಈ ಆ ರೂಪದಲ್ಲಿ ಅವಳು ಸ್ವೀಕರಿಸ್ತಾಳೆ. ಈ ಷಟ್ಚಕ್ರಗಳ ಮೇಲೆ ಇರದೆ ಶಿರಸ್ಸು, ನಮ್ಮ ತಲೆ ಅದ್ರ ಮೇಲೆ ಇರದೆ ಬ್ರಹ್ಮರಂಧ್ರ ಅಥವಾ ಬ್ರಹ್ಮ ಬಿಲ ಅಂತ ಕೂಡ ಕರಿತೀವಿ. ತಲೆ ಚಿಪ್ಪಿನಲ್ಲಿ ಸಹಸ್ರದಳ ಪದ್ಮ ಇರುತ್ತೆ. ಸಹಸ್ರ ಅಂದ್ರೆ ಅನಂತವಾದ ದಳ, ಸಹಸ್ರ ಪ್ಲಸ್ ಹರ ಸಹಸ್ರಾರ. ಆ ಸಹಸ್ರದಳ ಪದ್ಮದಲ್ಲಿ ಸಪ್ತವರ್ಣದಲ್ಲಿ ಯಾಕಿನಿ ರೂಪಿಣಿಯಾಗಿರ್ತಕ್ಕಂಥ ಯೋಗಿನಿ ದೇವಿ ಇರ್ತಾಳೆ. ಬಿಳಿಪು, ಕೆಂಪು, ಕಪ್ಪು, ಹಳದಿ ಎಲ್ಲ ಸಮ್ಮಿಶ್ರಣ ಇರುತ್ತೆ ಕಲ್ಲರಲ್ಲಿ. ಬ್ರೈನ್ ಒಳಗಡೆ ಯಾವ್ದಿದೆ ಅನ್ನೋದು ನಾವು ಕಂಡುಹಿಡಿಯಕ್ಕಾಗಲ್ಲ. ಶುಕ್ಲ ಸಂಸ್ಥಿತ, ಸರ್ವತೋಮುಖಿ ಅಂತ ಕರೀತಾರೆ. ಶುಕ್ಲ ಸಂಸ್ಥಿತ ಅಂದ್ರೆ ಆ ಶುಕ್ಲ ಪಕ್ಷದಲ್ಲಿ ಯಾವ ತರ ಒಂದೊಂದ್ ದಿನ ಚೇಂಜ್ ಆಗುತ್ತೋ ಬಣ್ಣ, ಅಷ್ಟು ಬಣ್ಣಗಳಿದೆ. ಜೊತೆಗೆ ಬಗೆಯ ಭಕ್ಷ್ಯ ಭೋಜನ ಅಂದ್ರೆ ತುಂಬಾ ಇಷ್ಟ ದೇವಿಗೆ ಅನ್ನೋ ಅರ್ಥವನ್ನು ಕೂಡ ಇಲ್ಲಿ ಹೇಳ್ತಾರೆ, ವಿಶೇಷವಾಗಿ ಹೇಳ್ತಾರೆ. ನಾಳೆ ಇಲ್ಲಿ ಆಜ್ಞಾ ಚಕ್ರದ ಬಗ್ಗೆ ಜೊತೆಗೆ
ಅವತಾರ, 6 ಮುಖದ ದೇವಿಯರ ಬಗ್ಗೆ ವಿಶೇಷವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಜೊತೆಗೆ ನೈವೇದ್ಯವನ್ನು ಯಾರಿಗೆ ಸಮರ್ಪಿಸ್ತಿದ್ದೇವೆ, ನೈವೇದ್ಯವನ್ನ ಸಮರ್ಪಣೆ ಮಾಡಿದ್ಮೇಲೆ ಯಾರು ತಿಂತಾರೆ ಅನ್ನೋ ವಿಚಾರ ಕೂಡ ಮುಖ್ಯ. ಧನ್ಯವಾದ.